ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತೊಂದು ಇಂಪಾರ್ಟೆಂಟ್ ವಿಷಯನ ಡಿಸ್ಕಷನ್ ಮಾಡೋಣ. ಏನು ಅಂತಂದರೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸನ್ನು ಯಾವ ಥರ ಡ್ರಾ ಮಾಡ್ಕೋಬೇಕು ಅಂತ ತುಂಬ ಜನ ಕಮೆಂಟು ಮತ್ತು ಡಿ ಎಮಲ್ಲಿ ನನಗೆ ಕೇಳ್ತಾ ಇದ್ದಾರೆ. ಸಪೋರ್ಟ್ ಮತ್ತು ರೆಸಿಸ್ಟೆನ್ಸು ಯಾವ ಥರ ಡ್ರಾ ಮಾಡ್ಕೋಬೇಕು ಅಂತ. ಓಕೆ, ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ ಸಪೋರ್ಟು ಮತ್ತು ರೆಸಿಸ್ಟೆನ್ಸು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮಾರ್ಕೆಟಲ್ಲಿ ನೀವು ಟ್ರೇಡನ್ನು ಮಾಡುವಾಗ. ಉದಾಹರಣೆ ಸಮೇತ ಹೇಳ್ಕೊಡ್ತೀನಿ ನೋಡಿ. ಒಂದು ಸಪೋಸ್ ನಿಮ್ಮ ಹತ್ರ ಒಂದು ಬಾಲ್ ಇದೆ ಅಂತ ಅಂದ್ಕೊಳ್ಳಿ. ಆ ಬಾಲ್ನ ನೀವು ನೆಲಕ್ಕೆ ಈ ಥರ ಒಗೆದ್ರಿ ಅಂತಂದರೆ, ಎಸೆದ್ರಿ ಅಂತಂದರೆ ಅದೇನಾಗುತ್ತೆ, ಟಪ್ಪಾಗಿ ಮೇಲ್ಗಡೆ ಹೋಗುತ್ತೆ. ಸಪೋಸ್ ನೀವು ಛತ್ತಿಗೆ ಏನಾದರೂ ಈ ಥರ ಬಾಲನ್ನು ಮೇಲ್ಗಡೆ ಎತ್ತಿದ್ರಿ ಅಂತಂದರೆ ಅಲ್ಲಿ ರೆಸಿಸ್ಟೆನ್ಸ್ಗೆ ಟಚ್ ಆಗಿ, ಅಂದರೆ ಸಪೋಸ್ ನಿಮ್ಮ ಮೇಲ್ಗಡೆ ಏನೋ ಸೀಲಿಂಗ್ ಇದೆ, ಸೊ ಅಲ್ಲಿಂದ ಟಚ್ ಆಗಿ ಕೆಳಗಡೆ ಬರುತ್ತೆ. ಈ ಥರ ಸಪೋರ್ಟು ಮತ್ತು ರೆಸಿಸ್ಟೆನ್ಸು, ಕೆಳಗಡೆ ಇರೋದಕ್ಕೆ ಸಪೋರ್ಟ್ ಅಂತ ಕರೀತಾರೆ, ಮೇಲ್ಗಡೆ ಇರೋದಕ್ಕೆ ರೆಸಿಸ್ಟೆನ್ಸ್ ಅಂತ ಕರೀತಾರೆ. ಸಪೋಸ್ ಉದಾಹರಣೆಗೆ ನಾವಾಗ ಭೂಮಿ ಇದೆಯಲ್ಲ, ಸೊ ಅರ್ಥನ ನಾವು ಸಪೋರ್ಟ್ ಅಂತ ತಿಳ್ಕೊಂಡು ಸೊ ರೆಸಿಸ್ಟೆನ್ಸ್ ಅಂತ ನಾವು ಆಕಾಶನ ರೆಸಿಸ್ಟೆನ್ಸ್ ಅಂತ ಅನ್ಕೋಬಹುದು. ಇಲ್ಲಾಂತಂದರೆ ನಿಮ್ಮ ಮನೆ ಚಾವಣಿ ಮೇಲ್ಗಡೆ ಇರುತ್ತಲ್ಲ, ಸೊ ಸೀಲಿಂಗು ಅಥವಾ ಸ್ಲ್ಯಾಬು, ಅದಕ್ಕೆ ನಾವು ರೆಸಿಸ್ಟೆನ್ಸ್ ಅಂತ ಕರಿಬೋದು. ಓಕೆ, ಒಂದು ಬಾಲನ್ನು ನೀವು ಕೆಳಗಡೆ ಎಸೆದ್ರೆ ಇಲ್ಲಿ ಟಪ್ಪಾಗಿ ಮೇಲ್ಗಡೆ ಹೋಗುತ್ತೆ. ಸಪೋಸ್ ಏನಾದರೂ ನೀವು ಬಾಲನ್ನು ಮೇಲ್ಗಡೆ ಎಸೆದ್ರೆ ಅಂತಂದರೆ ಅಲ್ಲಿ ಟಚ್ ಆಗಿಬಿಟ್ಟು ಕೆಳಗಡೆ ಬರುತ್ತೆ. ಈ ಥರ ಸಪೋರ್ಟು ಮತ್ತು ರೆಸಿಸ್ಟೆನ್ಸು ಮಾರ್ಕೆಟಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಈಗ ಸ್ಕ್ರೀನಲ್ಲಿ ಕಾಣೋ ಥರ ಸಪೋರ್ಟು ಮತ್ತು ರೆಸಿಸ್ಟೆನ್ಸು ನೀವು ಏನಾದರೂ ಡ್ರಾ ಮಾಡ್ಕೋಬೇಕು, ಟ್ರೇಡಿಂಗನ್ನು ಕಲಿಬೇಕು ಅಂತ ಆಸಕ್ತಿ ಇತ್ತು ಅಂತಂದರೆ ಸೊ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ. ಅಲ್ಲಿ ನಾನು ಬೆಳಗ್ಗೆ ಮಾರ್ಕೆಟ್ ಓಪನ್ ಆಗೋದಕ್ಕಿಂತ ಮುಂಚೆನೇ ನಿಮಗೆ ಸಪೋರ್ಟು ಮತ್ತು ರೆಸಿಸ್ಟೆನ್ಸ್ಗಳು ನಿಮಗೆ ಅಪ್ಡೇಟ್ ಆಗಿರುತ್ತೆ. ಈ ಥರ ನೀವು ಹಾಕ್ಕೊಂಡು ಸೊ ಟ್ರೇಡನ್ನು ಮಾಡಿ. ಸಪೋರ್ಟು ಮತ್ತು ರೆಸಿಸ್ಟೆನ್ಸು ಯಾವ ಥರ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ ನೋಡಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮಾರ್ಕೆಟ್ ಏನಾಗುತ್ತೆ, ಸೊ ಯಾವುದೋ ನ್ಯೂಸ್ ಇರೋದ್ರಿಂದ, ವಾರ್ ನ್ಯೂಸ್ ಇರೋದ್ರಿಂದ ಮಾರ್ಕೆಟ್ ಏನಾಗುತ್ತೆ, ಹೆವಿ ಫಾಲ್ ಆಗುತ್ತೆ. ಇಲ್ಲಿಂದ ಏನಾಗುತ್ತೆ ಅಂದರೆ ಗ್ಯಾಪ್ ಡೌನ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಮಾರ್ಕೆಟು ತುಂಬಾ ಗ್ಯಾಪ್ ಡೌನ್ ಆಗುತ್ತೆ. ಸೊ ಇಲ್ಲಿ ಇತ್ತು, ಇಲ್ಲಿ ಕ್ಲೋಸ್ ಆಗಿತ್ತು ಮಾರ್ಕೆಟು. ಸೊ ಇಲ್ಲಿಂದ ಆಲ್ಮೋಸ್ಟು 400+ ಪಾಯಿಂಟ್ಸ್ ನಮಗೆ ಗ್ಯಾಪ್ ಡೌನ್ ಓಪನ್ ಆಗಿತ್ತು. ಓಕೆ, 500+ ಪಾಯಿಂಟ್ಸು ಗ್ಯಾಪ್ ಡೌನ್ ಓಪನ್ ಆಗಿತ್ತು. ಆವಾಗ ಸಪೋರ್ಟು ಮತ್ತು ರೆಸಿಸ್ಟೆನ್ಸನ್ನು ನಾನು ಡ್ರಾ ಮಾಡ್ಕೊಂಡಿದ್ದೆ. ಓಕೆ, ಈ ಥರ ಡ್ರಾ ಮಾಡಿಕೊಂಡು ಟ್ರೇಡನ್ನು ಮಾಡ್ತಾ ಇದ್ದೆ. ಇಲ್ಲಿ ಏನಾಗುತ್ತೆ, ನನಗೆ ನಿನ್ನೆ ನಾನು ಟ್ರೇಡ್ ಮಾಡ್ತಾ ಇರೋದು ಇಲ್ಲಿ ಇನ್ಸೈಡ್ ಕ್ಯಾಂಡಲ್ಗೆ ಬ್ರೇಕ್ಔಟ್ ಆಗುತ್ತೆ. ಸೊ ನಾನು ಎಂಟ್ರಿ ತೊಗೋತೀನಿ. ಇಲ್ಲಿ ಸೈಕಾಲಜಿಕಲ್ ಲೆವೆಲ್ 25,000 ಸೈಕಾಲಜಿಕಲ್ ಲೆವೆಲ್ ಇರುತ್ತೆ. ಅಲ್ಲಿನ ರಿಟ್ರೇಸ್ ತೊಗೊಂಡು ಮಾರ್ಕೆಟ್ ಏನಾಗುತ್ತೆ, ಸೊ ಫಾಲ್ ಆಗಿ ಸ್ಟಾರ್ಟ್ ಆಗುತ್ತೆ, ಹೆವಿ ಫಾಲ್ ಆಗುತ್ತೆ. ಆಲ್ಮೋಸ್ಟ್ 400+ ಪಾಯಿಂಟ್ಸಲ್ಲಿ ಫಾಲ್ ಆಗುತ್ತೆ ಮಾರ್ಕೆಟ್ ನಿನ್ನೆ. ಓಕೆ, ಎಲ್ಲರೂ ಏನು ಅನ್ಕೋತಾ ಇದ್ರು, ಸೊ ಮಾರ್ಕೆಟು ಓಪನ್ ಆದ ತಕ್ಷಣ ಫಾಲ್ ಆಗಿ ಸ್ಟಾರ್ಟ್ ಆಗುತ್ತೆ ಅಂತ ಕೆಲವೊಂದಿಷ್ಟು ಜನ ಪಿನ ಬೈ ಮಾಡಿಕೊಂಡು ವೆಯ್ಟ್ ಮಾಡ್ತಾಯಿದ್ರು. ಸೊ ಅವ್ರನ್ನೆಲ್ಲರೂ ಮನೆಗೆ ಕಳಿಸ್ತು. ದಿಸ್ ಪರ್ಟಿಕ್ಯುಲರ್ ಒಂದು ಸಿಂಗಲ್ ಕ್ಯಾಂಡಲ್ ಮನೆಗೆ ಕಳಿಸಿ, ಸೊ ಮತ್ತೆ ಅದೇ ಸೇಮ್ ಡೈರೆಕ್ಷನಲ್ಲಿ ಫಾಲ್ ಆಗಿತ್ತು. ನಾನಿಲ್ಲಿ ಎಂಟ್ರಿ ತೊಗೋತೀನಿ, ಇನ್ಸೈಡ್ ಕ್ಯಾಂಡಲ್ಗೆ ಮೇಲ್ಗಡೆ ಟಾಪಲ್ಲಿ ಎಂಟ್ರಿ ತೊಗೋತೀನಿ. ಓಕೆ, ಈ ರೆಸಿಸ್ಟೆನ್ಸನ್ನು ಬ್ರೇಕ್ ಆಗಿ ಸಸ್ಟೈನ್ ಆಗುತ್ತೆ. ಸಸ್ಟೈನ್ ಆದಮೇಲೆ ಇನ್ಸೈಡ್ ಕ್ಯಾಂಡಲ್ ಅಂದರೆ ಮದರ್ ಕ್ಯಾಂಡಲ್ಲು. ಸೊ ನನ್ನ ಸ್ಟ್ರಾಟಜಿ, ನನ್ನ ಪ್ಯಾಟರ್ನು, ಇಲ್ಲಿ ಎಂಟ್ರಿ ತೊಗೋತೀನಿ. ರಿಟ್ರೇಸಿಗೆ ಬಂದಾಗ ಎಂಟ್ರಿ ತೊಗೋತೀನಿ. ಇಲ್ಲಿ ಆಲ್ಮೋಸ್ಟ್ ನನಗೆ 1100-1200ವರೆಗೂ ಪ್ರಾಫಿಟನ್ನು ತೋರಿಸೋಕೆ ಸ್ಟಾರ್ಟ್ ಆಗಿತ್ತು. ಬಟ್ ಏನಾಗುತ್ತೆ, ಆಮೇಲೆ ಏನಂದು ಟ್ರೇಲಿಂಗ್ ಎಸೆಲ್ ಹಿಟ್ ಆಗುತ್ತೆ. ಯಾಕಂದರೆ ವ್ಯಾಲಿಟಿಲಿಟಿ ಇತ್ತು, ಅದಕ್ಕೋಸ್ಕರ ನಾನು 1:1.5 ಬರಲಿಲ್ಲ. ಅಟ್ಲೀಸ್ಟ್ ನನಗೆ 1:1 ಬರೋ ಅಷ್ಟರಲ್ಲಿ ನಾನು ಟ್ರೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. 1200 ರಿಸ್ಕ್ ಇತ್ತು. ಅವಾಗ ಏನಾಗುತ್ತೆ, ಇಮಿಡಿಯೇಟಾಗಿ ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲ್ ಏನಾಗುತ್ತೆ, ನಂದು ಟ್ರೇಲಿಂಗ್ ಎಸ್ಎಲ್ನ ಹಿಟ್ ಮಾಡುತ್ತೆ. ಇಮಿಡಿಯೇಟಾಗಿ ರಿವರ್ಸಲ್ ಬಂದು ದಿಸ್ ಈ ಎರಡರಲ್ಲಿ ಒಂದು ಕ್ಯಾಂಡಲು. ಸೊ ಅಷ್ಟು ನನಗೆ ಸರಿಯಾಗಿ ನೆನಪಿಲ್ಲ. ಸೊ ಆ ಥರ 2 ಕ್ಯಾಂಡಲಲ್ಲಿ ಒಂದು ಕ್ಯಾಂಡಲ್ ನಂದು ಟ್ರೇಲಿಂಗ್ ಸ್ಟಾಪ್ ಲಾಸ್ನ ಹಿಟ್ ಮಾಡಿ ಮಾರ್ಕೆಟು ಫಾಲ್ ಆಗಿ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ನಾನು ನೆಕ್ಸ್ಟ್ ಇಮಿಡಿಯೇಟ್ ದಿಸ್ ಪರ್ಟಿಕ್ಯುಲರ್ ಈ ಪ್ಯಾಟರ್ನ್, ಪಿನ್ ಬಾರ್ ಪ್ಯಾಟರ್ನು, ಇದು ಆಲ್ಮೋಸ್ಟ್ ನನ್ನ ಫೇವ್ರೇಟ್ ಸ್ಟ್ರಾಟಜಿ. ಇದನ್ನು ನಾನು ಮಿಸ್ ಮಾಡ್ಕೋತೀನಿ. ಯಾಕಂದರೆ ಇಲ್ಲಿ ಒಂದು ಅಪ್ಸೈಡ್ಗೆ ಟ್ರೇಡಿಂಗು ರನ್ ಆಗ್ತಾ ಇರುತ್ತೆ. ಓಕೆ, ಈಗ ಮಾರ್ಕೆಟಲ್ಲಿ ಸೊ ಡೌನ್ ಸೈಡ್ಗೂ ಬರುತ್ತೆ ಪ್ಯಾಟರ್ನು, ಅಪ್ ಸೈಡ್ಗೂ ಬರುತ್ತೆ. ಪ್ರತಿಯೊಂದು ಕ್ಯಾಂಡಲು ಪ್ರತಿಯೊಂದು ಪ್ಯಾಟರ್ನನ್ನು ಕ್ರಿಯೇಟ್ ಮಾಡ್ತಾನೆ ಹೋಗುತ್ತೆ. ಸೊ ಫ್ರೇಮ್ ಆಗ್ತಾ ಇರುತ್ತೆ. ಅವಾಗ ನಾನು ಏನು ಮಾಡ್ತೀನಿ ಅಂತಂದರೆ, ಇಲ್ಲಿ ನಾನು ಅಪ್ ಸೈಡ್ಗೆ ಟ್ರೇಡನ್ನು ತೊಗೊಂಡಿದ್ದೀನಿ. ಸೊ ಈ ಥರ ಕ್ಯಾಂಡಲ್ ಬಂದಾಗ ಸೊ ಇಮಿಡಿಯೇಟಾಗಿ ಅದನ್ನು ಕ್ಲೋಸ್ ಮಾಡಿ ನಾನು ಡೌನ್ ಸೈಡ್ಗೆ ಟ್ರೇಡನ್ನು ತೊಗೊಳಕ್ಕಾಗಲ್ಲ. ಯಾಕಂದರೆ ಇಲ್ಲಿ ನನಗೆ ಬುಲ್ಲಿಶ್ನೆಸ್ ಅಂದರೆ ನಾನು ಅಕಾರ್ಡಿಂಗ್ ಟು ಮೈ ಸೆಟಪ್ಪು, ಮೈ ಸ್ಟ್ರಾಟಜಿ, ಮೈ ವ್ಯೂವು ಬುಲ್ಲಿಶ್ ಸೈಡ್ಗಿತ್ತು. ಓಕೆ, ಈ ರೆಸಿಸ್ಟೆನ್ಸ್ವರೆಗೂ ಬರುತ್ತೆ ಮಾರ್ಕೆಟು, ಕ್ಲೋಸ್ ಆಗಿದೆ ಮೇಲ್ಗಡೆ. ಓಕೆ, ಈ ಥರ ಫುಲ್ ಸ್ಟ್ರಾಂಗ್ ಕ್ಯಾಂಡಲ್. ಓಕೆ, ಆಲ್ಮೋಸ್ಟ್ ಈ ಕ್ಯಾಂಡಲ್ ನೋಡಿ. ಓಕೆ, ಸ್ಟ್ರಾಂಗ್ ಆಗಿ ಕ್ಲೋಸ್ ಆಗಿದೆ. ಸೊ ರಿಟ್ರೇಸಿಗೆ ಎಂಟ್ರಿ ತೊಗೊಂಡಿದ್ದೆ. ಆಲ್ಮೋಸ್ಟ್ ನನಗೆ ಸ್ಟಾಪ್ ಲಾಸು ಈ ಏರಿಯಾವರೆಗೂ, ಅಥವಾ ಸಪೋಸ್ ಈ ಕ್ಯಾಂಡಲ್ ಕೆಳಗಿರೋವರೆಗೂ ಸ್ಟಾಪ್ ಲಾಸ್ ಇತ್ತು ನಂದು. ಓಕೆ, ಅದನ್ನು ಏನು ಮಾಡ್ತೀನಿ ನಾನು, ಮಾರ್ಕೆಟು ಸ್ಟಾರ್ಟ್ ಆದ ತಕ್ಷಣ ಇಮಿಡಿಯೇಟಾಗಿ ನನಗೆ ರಿವರ್ಸಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇಲ್ಲಿ ನನಗೆ ಆಲ್ಮೋಸ್ಟು 1100 1100+1200+ ನನಗೆ ಪ್ರಾಫಿಟನ್ನು ತೋರ್ಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆವಾಗ ನಾನು ಕಾಸ್ಟ್ಗೆ ಟ್ರೇಲ್ ಮಾಡ್ತೀನಿ. ಈ ಕ್ಯಾಂಡಲ್ಗೆ ಎಂಟ್ರಿ ತೊಗೊಂಡಿರ್ತೀನಿ. ಓಕೆ, ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲ್ಗೆ ಎಂಟ್ರಿ ತೊಗೊಂಡಿರ್ತೀನಿ. ರಿಟ್ರೇಸ್ಗೆ ಎಂಟ್ರಿ ತೊಗೊಂಡಿರ್ತೀನಿ. ಅಲ್ಲಿ ಪ್ರಾಫಿಟ್ ತೋರೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ನಾನೇನು ಮಾಡ್ತೀನಿ, ಕಾಸ್ಟ್ಗೆ ಟ್ರಯಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಕಾಸ್ಟ್ಗೆ ಟ್ರಯಲ್ ಅಂತಂದರೆ ನೋ ರಿಸ್ಕ್, ಅಂದರೆ ಯಾವುದೇ ಥರ ನನಗೆ ರಿಸ್ಕ್ ಇರಲ್ಲ, ಯಾವುದೇ ಥರ ಲಾಸ್ ಕೂಡ ಇರಲ್ಲ ದಿಸ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ. ಅವಾಗ ನಾನೇನು ಮಾಡ್ತೀನಿ, ಕಾಸ್ಟ್ಗೆ ಟ್ರಯಲ್ ಮಾಡ್ತೀನಿ. ಅವಾಗ ಈ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ಓಕೆ, ಮಾರ್ಕೆಟು ಮೇಲಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ಸೊ ಈ ಥರ ಪಿನ್ ಬಾರ್ ಬರುತ್ತೆ, ಇನ್ವರ್ಟೆಡ್ ಹ್ಯಾಮರು ಪಿನ್ ಬಾರ್ ಬರುತ್ತೆ. ಸಪೋಸ್ ನಾನೇನಾದರೂ ಈ ಟ್ರೇಡಲ್ಲಿ ಇನ್ವಾಲ್ವ್ ಇರಲಿಲ್ಲ ಅಂತಂದರೆ, ಅಂದರೆ ಇನ್ಸೈಡ್ ಕ್ಯಾಂಡಲ್ ಟ್ರೇಡಲ್ಲಿ ನಾನು ಇನ್ವಾಲ್ವ್ ಇರಲಿಲ್ಲ ಅಂತಂದರೆ, ಇಲ್ಲೇ ನಾನು ಪುಟ್ ಸೈಡ್ಗೆ ಎಂಟ್ರಿನ ತೊಗೋತಿದ್ದೆ. ಯಾಕಂದರೆ ದಿಸ್ ಇಸ್ ಮೈ ಫೇವ್ರೇಟ್ ಸ್ಟ್ರಾಟಜಿ. EMA ಇದೆ ಮೇಲ್ಗಡೆ. ಸೊ ಪ್ರಾಪರ್ ಸ್ಟ್ರಾಟಜಿ ಚೆನ್ನಾಗಿದೆ. ಪಿನ್ ಬಾರ್, ಇದನ್ನು ಯಾರಾದರೂ ಪ್ರಾಕ್ಟೀಸ್ ಮಾಡ್ತಿದ್ರಿ ಪಿನ್ ಬಾರ್ ಅಂತಂದರೆ ಆಲ್ಮೋಸ್ಟ್ ನೀವು ಇದನ್ನು ಟ್ರೇಡ್ ತೊಗೊಂಡು ಆಲ್ಮೋಸ್ಟ್ ನೀವು ಪ್ರಾಫಿಟ್ನ ಬುಕ್ ಮಾಡಿರ್ತೀರ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಆಲ್ಮೋಸ್ಟ್ ನೀವು ಪ್ರಾಫಿಟನ್ನು ಬುಕ್ ಮಾಡಿರ್ತೀರಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಈ ಪರ್ಟಿಕ್ಯುಲರ್ ಪ್ಯಾಟರ್ನ್ಗೆ. ಓಕೆ, ನಾನಿಲ್ಲಿ ಆಲ್ರೆಡಿ ಬುಲ್ಲಿಶ್ ಸೈಡ್ ಟ್ರೇಡ್ ಇರೋದ್ರಿಂದ ಇದನ್ನು ನಾನು
ಅವಾಯ್ಡ್ ಮಾಡ್ತೀನಿ. ಯಾಕೆ ಅವಾಯ್ಡ್ ಮಾಡ್ತೀನಿ ಅಂದರೆ, ಸೊ ಆಲ್ರೆಡಿ ಬುಲ್ಲಿಸಲ್ಲಿ ಒಂದು ಕಾಲ್ನ ಬೈ ಮಾಡಿಕೊಂಡು ಟ್ರೇಡನ್ನು ತೊಗೊಂಡಿದ್ದೀನಿ, ಕಾಸ್ಟ್ಗೆ ಟ್ರೇಲ್ ಮಾಡ್ತಾ ಇದ್ದೀನಿ, ಪ್ರಾಫಿಟ್ ತೋರಿಸ್ತಾ ಇದೆ. ಅವಾಗ ಇಮಿಡಿಯೇಟ್ ರಿವರ್ಸಲ್ ಆಗುತ್ತೆ. ಸೊ ಇಲ್ಲಿ ಕೂಡ ಅದನ್ನು ಇಮಿಡಿಯೇಟ್ ನಾವು ಪೊಸಿಷನ್ನ ಕ್ಲೋಸ್ ಮಾಡಿಕೊಂಡು ಇಮಿಡಿಯೇಟ್ ನಾನು ಪುಟ್ ಸೈಡ್ಗೆ ಟ್ರೇಡ್ ತೊಗೊಳ್ಳೋದು ಯಾವುದಿದು ಯಾವ ಥರ ಟ್ರೇಡಿಂಗು. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂತಂದರೆ ಅಲ್ಲಿಂದ ರೂಲ್ಸ್ ಬ್ರೇಕ್ ಮಾಡಿದಂಗೆ ಆಗುತ್ತೆ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ದಿಸ್ ಪರ್ಟಿಕ್ಯುಲರ್ ಮಿಸ್ ಆಗುತ್ತೆ, ದಿಸ್ ಅಪಾರ್ಚುನಿಟಿ, ಪಿನ್ ಬಾರ್ ಅಪಾರ್ಚುನಿಟಿ ಮಿಸ್ ಆಗುತ್ತೆ. ಅದಾದಮೇಲೆ ವೇಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಅಪಾರ್ಚುನಿಟಿ ಬರುತ್ತೆ ನನಗೆ ಇಲ್ಲಿ ದಿಸ್ ಪರ್ಟಿಕ್ಯುಲರ್ ಬಿಯರಿಶ್ ಹೆಲ್ದಿ ಬಿಯರಿಶ್ ಕ್ಯಾಂಡಲ್ ಬರುತ್ತೆ. ಸೊ ಅದ್ರ ಜೊತೆಗೆ ನಮ್ಮದಿಲ್ಲಿ ರೆಸಿಸ್ಟೆನ್ಸ್ ಕೂಡ ಇರುತ್ತೆ, ಇದನ್ನು ಬ್ರೇಕ್ ಮಾಡುತ್ತೆ. ಯಾಕಂದರೆ ಆಲ್ಮೋಸ್ಟ್ ಮಾರ್ಕೆಟು ಹೋಗಬೇಕಾಗಿದ್ರೆ ಇಲ್ಲಿ ಇನ್ಸೈಡ್ ಕ್ಯಾಂಡಲ್ಗೆ ರೆಸ್ಪೆಕ್ಟ್ ಕೊಟ್ಟು ಮಾರ್ಕೆಟು ಮೇಲ್ಗಡೆ ಹೋಗಿ ಟಾರ್ಗೆಟನ್ನು ರೀಚ್ ಆಗ್ತಿತ್ತು. ಬಟ್ ಮಾರ್ಕೆಟ್ ವ್ಯೂ ಏನಿದೆ ಅಂತಂದರೆ ಬಿಯರಿಶ್ ಸೈಡ್ಗೆ ವ್ಯೂ ಕಾಣಿಸ್ತಾ ಇತ್ತು. ಓಕೆ, ಇವ್ರನ್ನೆಲ್ಲ ಕಳಿಸಿದೆ ಮನೆಗೆ ಅಂದಮೇಲೆ ಇನ್ನು ಮಾರ್ಕೆಟಲ್ಲಿ ಮೇಲ್ಗಡೆ ಏನಿಲ್ಲ. ಸೊ ಕೆಳಗಡೆ ಹೋಗೋಣ, ಕೆಳಗಿನವ್ರನ್ನೂ ಸ್ವಲ್ಪ ಈ ಬೈ ಮಾಡ್ಕೊಂಡು ಕುಂತವ್ರನ್ನ ಸ್ವಲ್ಪ ಕಳಿಸೋಣ ಅಂತ ಕೆಳಗಡೆ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ಇದೇ ಲಾಜಿಕ್ ಇರುತ್ತೆ ಮಾರ್ಕೆಟಲ್ಲಿ. ಸೊ ಅವಾಗ ನಾನು ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ರಿಟ್ರೇಸಿಗೆ ಬಂದಮೇಲೆ 50% ರಿಟ್ರೇಸಿಗೆ ನಾನು ಎಂಟ್ರಿ ತೊಗೋತೀನಿ. ಓಕೆ, ಇಲ್ಲಿ 50% ರಿಟ್ರೇಸ್ಗೆ ಬರುತ್ತೆ ಮಾರ್ಕೆಟು. ಸೊ ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲ್, ಓಕೆ, ಕ್ಯಾಂಡಲ್ ಕ್ಲೋಸ್ ಆದ ತಕ್ಷಣ ನಾನು ಎಂಟ್ರಿ ತೊಗೊಳ್ಳ. ಸೊ ವೇಟ್ ಮಾಡ್ತೀನಿ. ಈ ಕ್ಯಾಂಡಲ್ ಕ್ಲೋಸ್ ಆದ ತಕ್ಷಣ ನಾನು ವೇಟ್ ಮಾಡ್ತೀನಿ. ಓಕೆ, ಆಲ್ಮೋಸ್ಟ್ 50% ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲ್ ಇದೆಯಲ್ಲ, ಸೊ ಆಲ್ಮೋಸ್ಟ್ ಎಕ್ಸ್ಪೈರಿ ಆಗಿರೋದ್ರಿಂದ ತುಂಬಾ ಪ್ರೀಮಿಯಮಲ್ಲಿ ವಾಲೆಟ್ಲಿ ಇತ್ತು. ಪೂರ್ತಿ ಕ್ಯಾಂಡಲ್ ಮೇಲ್ಗಡೆ ಅಂದರೆ 35 ಪಾಯಿಂಟ್ಸ್ವರೆಗೆ ನನಗೆ ಆಟ್ ದ ಮನಿ ಪ್ರೀಮಿಯಮ್ ತೋರಿಸ್ತಾ ಇತ್ತು. ಓಕೆ, 110 ಇರುವಂಥ ಪ್ರೀಮಿಯಮು ನನಗೆ 35 ಪಾಯಿಂಟ್ಸ್ವರೆಗೂ ಸ್ಟಾಪ್ ಲಾಸನ್ನು ಬೇಕು ಅಂತ ಕೇಳ್ತಾ ಇತ್ತು. ಸೊ ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲ್, ಅದಕ್ಕೋಸ್ಕರ ನಾನು ಜಸ್ಟ್ 20 ಪಾಯಿಂಟ್ಸು ಅಕಾರ್ಡಿಂಗ್ ಟು ಮೈ ರೂಲ್ಸು, ಮೈ ಅನಲೈಸಸ್ಸು, ನಾನು ಪ್ರಾಕ್ಟೀಸ್ ಮಾಡಿರೋದು ಅದೇ ಥರ ನಾನು ಕನ್ಸಿಸ್ಟೆಂಟಾಗಿ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ 20 ಪಾಯಿಂಟ್ಸು ಮ್ಯಾಕ್ಸಿಮಮ್ ಸ್ಟಾಪ್ ಲಾಸನ್ನು ಹಾಕಿ ರಿಟ್ರೇಸಿಗೆ ಬಂದಮೇಲೆ ನಾನು ಎಂಟ್ರಿ ತೊಗೋತೀನಿ. ಬಟ್ ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲ್ ನಮ್ಮ ಸ್ಟಾಪ್ ಲಾಸನ್ನ ಹಿಟ್ ಮಾಡುತ್ತೆ. ಇದು ಗ್ರೀನ್ ಕ್ಯಾಂಡಲ್ ಇದೆಯಲ್ಲ, ಸೊ ಇದು ಮತ್ತು ಇದು. ಓಕೆ, ನೆಕ್ಸ್ಟ್ ಕ್ಯಾಂಡಲ್ ಸೊ ಸ್ಟಾಪ್ ಲಾಸನ್ನ ಹಿಟ್ ಮಾಡುತ್ತೆ. ಸೊ ಆಲ್ಮೋಸ್ಟ್ 1300 ಪ್ಲಸ್ ನನಗೆ ಸಿಂಗಲ್ ಲಾಟಿಂದ ಸೊ ಗ್ಲೀಚ್ ಇತ್ತು ಮಾರ್ಕೆಟಲ್ಲಿ. ಅದಕ್ಕೋಸ್ಕರ ಮ್ಯಾಕ್ಸಿಮಮ್ 1300 ಮಾತ್ರ ನಾನು ರಿಸ್ಕನ್ನು ತೊಗೊಂಡಿದ್ದೆ. ಬಟ್ 1384 ರುಪೀಸ್ ಲಾಸ್ ಆಗುತ್ತೆ. ಅದಾದಮೇಲೆ ಮಾರ್ಕೆಟು ನನ್ನ ವ್ಯೂವಲ್ಲೇ ಸೊ ಫಾಲ್ ಆಗಿದೆ. ಮಾರ್ಕೆಟು ತುಂಬಾ ಟಾರ್ಗೆಟ್ ಕೊಟ್ಟಿದೆ. ಓಕೆ, ಆಲ್ಮೋಸ್ಟ್ 1:6ವರೆಗೂ ಮೇ ಬಿ ಟಾರ್ಗೆಟ್ ಇರ್ಬೋದು, ನೋಡ್ಬೋದು. ಇಲ್ಲಿ ನಾನು ಜಸ್ಟ್ 35 ಪಾಯಿಂಟ್ಸು ಇದ್ದರೆ ಓಕೆ ನೋಡ್ಬೋದು, 1:8ವರೆಗೂ ಟಾರ್ಗೆಟ್ ಬಂದಿದೆ. ಓಕೆ, ಸೊ ಮಾರ್ಕೆಟ್ ಚೆನ್ನಾಗಿತ್ತು. ಸೊ ಅದಾದಮೇಲೆ ಇಲ್ಲಿ ಏನಾಗುತ್ತೆ ಅಂತಂದರೆ ಸಪೋರ್ಟು ಮತ್ತು ರೆಸಿಸ್ಟೆನ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಓಕೆ, ನಿನ್ನೆ ಟ್ರೇಡಿಂದು ಆಯಿತು, ಅದು ಪೋಸ್ಟ್ ಮಾರ್ಕೆಟ್ ಅನಲೈಸಸ್ ಆಯಿತು. ಈಗ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಅಂತಂದರೆ ಈ ಥರ ಲೈನ್ಗಳಿರುತ್ತಲ್ಲ, ಸೊ ಮಾರ್ಕೆಟ್ ಸಪೋರ್ಟು ಮತ್ತು ರೆಸಿಸ್ಟೆನ್ಸ್ಗೆ ಯಾಕೆ ರೆಸ್ಪೆಕ್ಟನ್ನು ಕೊಡುತ್ತೆ ಅಂತಂದರೆ, ಸೊ ಹಿಸ್ಟ್ರಿ ರಿಪೀಟ್ಸ್ ಇಟ್ ಸೆಲ್ಫ್ ಅಂತ ಹೇಳ್ತಾರೆ. ಓಕೆ, ಆಲ್ಮೋಸ್ಟು ಇತಿಹಾಸ ಮರಳಿ ಆಗ್ತಾ ಇರುತ್ತೆ. ಓಕೆ, ಹಿಸ್ಟ್ರಿ ರಿಪೀಟ್ಸ್ ಇಟ್ ಸೆಲ್ಫ್ ಅಂತ ಕರೀತಾರೆ. ಸೊ ಅದಕ್ಕೋಸ್ಕರ ಮಾರ್ಕೆಟ್ ಏನು ಮಾಡುತ್ತೆ ಅಂತಂದರೆ, ಸೊ ಕೆಲವೊಂದಿಷ್ಟು ಪ್ರಾಪರ್ ಪ್ಯಾಟರ್ನ್ಗೆ ರೆಸ್ಪೆಕ್ಟ್ ಕೊಡುತ್ತೆ. ಯಾಕಂದರೆ ಇಲ್ಲಿ ಮಾರ್ಕೆಟ್ ಏನಾಗಿದೆ ಇಲ್ಲಿ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಹಿಂದ್ಗಡೆ ಹೋಗೋಣ. ಓಕೆ, ಈ ಥರ ಒಂದು ಏರಿಯಾ ಹೋಗೋಣ. ಓಕೆ, ಇಲ್ಲಿ ಹೋಗೋಣ. ಸೊ ಮೊನ್ನೆ ನಾವು ಟ್ರೇಡ್ ಮಾಡಿರೋಂಥ ಏರಿಯಾ ಅದು. ಇಲ್ಲಿ ಒಂದು ಕನ್ಸಾಲ್ಟೇಷನ್ ಏರಿಯಾ ಇದೆ. ಓಕೆ, ಈ ಥರ ಕನ್ಸಾಲ್ಟೇಷನ್ ಏರಿಯಾ ಇದೆ. ಕನ್ಸಾಲ್ಟೇಷನ್ ಏರಿಯಾ ಅಂತಂದರೆ ಸೊ ಇದೊಂದು ಜೂನ್ ಅಂತಲೇ ನಾವು ಕನ್ಫರ್ಮೇಷನ್, ಈ ಥರ ಒಂದು ಜೂನ್ ಅಂತಲೇ ನಾನು ಅನ್ಕೋಬೇಕು ನಾವು ಇದನ್ನು. ಓಕೆ, ಈ ಥರ ಒಂದು ಜೂನ್ ಇದೆ. ಸೊ ಮಾರ್ಕೆಟ್ ತುಂಬಾ ಪೊಸಿಷನ್ಸ್ ಇಲ್ಲೆಲ್ಲ ಪೊಸಿಷನ್ಸ್ ಆ್ಯಡ್ ಆಗಿರ್ತಾರೆ. ಸೊ ಬೈಯರ್ಸ್ ಇಲ್ಲಿಂದ ಆ್ಯಡ್ ಮಾಡಿರ್ತಾರೆ, ಸೆಲ್ಲರ್ಸು ಇಲ್ಲಿಂದ ಆ್ಯಡ್ ಮಾಡಿರ್ತಾರೆ. ಸೊ ತುಂಬ ಜನ ಬೈ ಸೆಲ್ ಮಾಡಿ ಹೆವಿ ಪೊಸಿಷನ್ನ ಕ್ವಾಂಟಿಟಿಯನ್ನು ಹಾಕಿ ಇಟ್ಕೊಂಡು ಕುಂತಿರ್ತಾರೆ. ಆವಾಗ ಏನು ಮಾಡುತ್ತೆ, ಈ ಥರ ಮಾರ್ಕೆಟು ರೆಸ್ಪೆಕ್ಟ್ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಈ ಏರಿಯಾಗೆ ರೆಸ್ಪೆಕ್ಟ್ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಈ ಏರಿಯಾ ಇಲ್ಲಿ ಕೆಳಗಡೆ ಬಂದ ತಕ್ಷಣ ಇವ್ರು ಬೈಯರ್ಸ್ ಬೈ ಮಾಡ್ತಾರೆ, ಮೇಲ್ಗಡೆ ಬಂದ ತಕ್ಷಣ ಈ ಸೆಲ್ಲರ್ ಸೆಲ್ ಮಾಡ್ತಾರೆ. ಈ ಥರ ಸೆಲ್ ಬೈ ಆಗಿ ಈ ಥರ ಒಂದು ಜೂನ್ ಕ್ರಿಯೇಟ್ ಆಗುತ್ತೆ. ಈ ಜೂನನ್ನು ಬ್ರೇಕ್ ಆಗುತ್ತಲ್ಲ, ಸೊ ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲ್ ಜೂನನ್ನು ಬ್ರೇಕ್ ಆಗುತ್ತಲ್ಲ, ಅವಾಗ ಇವ್ರದೆಲ್ಲ ಸ್ಟಾಪ್ ಲಾಸು ಹಿಟ್ ಆಗುತ್ತೆ. ಓಕೆ, ಸೆಲ್ಲರ್ಸ್ ಏನು ಮಾಡ್ತಾರೆ ಅಂತಂದರೆ ಅವಾಗ ಸ್ಟಾಪ್ ಲಾಸ್ ಹಿಟ್ ಆದ ತಕ್ಷಣ ಅವರು ಎಕ್ಸಿಟ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಪೊಸಿಷನು ಸ್ಕ್ವೇರ್ ಅಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಮಾರ್ಕೆಟು ಸೊ ಬೈಯರ್ಸು ಆಲ್ರೆಡಿ ಬೈ ಮಾಡ್ಕೊಂಡು ಕುಂತಿದ್ದಾರೆ, ಇವರೆಲ್ಲ ಏನು ಮಾಡ್ತಿದ್ದಾರೆ, ಸೊ ಪ್ರಾಫಿಟನ್ನು ನೋಡ್ತಿದ್ದಾರೆ, ಪ್ರಾಫಿಟ್ ಕಾಣಿಸ್ತಾ ಇದೆ. ಇಲ್ಲಿವರೆಗೂ ಬರ್ತಾರೆ, ಇಲ್ಲಿ ಬಂದಮೇಲೆ ಇವ್ರಿಗೂ ಕೂಡ ಪ್ರಾಫಿಟ್ ಆಗುತ್ತೆ. ಇವ್ರು ಏನು ಮಾಡ್ತಾರೆ, ಬುಕ್ ಮಾಡ್ತಾರೆ, ಪ್ರಾಫಿಟನ್ನು ಬುಕ್ ಮಾಡಿ ಮಾರ್ಕೆಟು ಅಲ್ಲಿಗೆ ಕ್ಲೋಸ್ ಆಗುತ್ತೆ. ಆಲ್ಮೋಸ್ಟು 3:30 ಮಾರ್ಕೆಟು ಕ್ಲೋಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಡೇ ಏನಾಗುತ್ತೆ, ಇಲ್ಲೆಲ್ಲ ಪೊಸಿಷನ್ಸು ರಾತ್ರಿ ಅಂದರೆ ಓವರ್ ನೈಟ್ ಪೊಸಿಷನ್ಸ್ ಎಲ್ಲ ಇಲ್ಲೇ ಇರ್ತವೆ. ಓಕೆ, ಕೆಲವೊಂದು ಜನ ಎಕ್ಸಿಟ್ ಆಗಿರ್ತಾರೆ, ಕೆಲವೊಂದು ಜನ ಅಲ್ಲೇ ಇಟ್ಕೊಂಡು ಕುಂತಿರ್ತಾರೆ. ಸೊ ಈ ಥರ ಇದು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಈಗ ನಿಫ್ಟಿ 50 ಅಂತಂದರೆ ಇಂಡಿಯಾದಲ್ಲಿ ಟಾಪ್ ಪರ್ಫಾರ್ಮ್ ಯಾವ ಮಾಡ್ತಿದ್ವಿ ಅಂದರೆ ಸುಮಾರು ಕಂಪ್ನಿಗಳಿದೆ. ಸೊ 1000 ಕಂಪ್ನಿಗಳಿದೆ. ಅದರಲ್ಲಿ ಟಾಪ್ 50 ಕಂಪ್ನೀಸ್ ಅಂದರೆ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂಥ ಕಂಪ್ನಿಗಳು, ಈಗ ರಿಲಯನ್ಸ್ ಅಂತ ತಗೊಳ್ಳಿ, ಸೊ ಟಾಟಾ ತಗೊಳ್ಳಿ, ಸೊ ಈ ಥರ ದೊಡ್ಡ ಕಂಪ್ನಿಗಳು, ಸೊ ಬ್ಯಾಂಕ್ಸು, ಈ ಥರ ದೊಡ್ಡ ಕಂಪ್ನಿಗಳು ಟಾಪ್ 50 ಕಂಪ್ನೀಸ್ ಯಾವಿದ್ದಾವೆ ಚೆನ್ನಾಗಿ ಪರ್ಫಾರ್ಮ್ ಮಾಡುವಂಥ ಕಂಪ್ನಿಗಳು, ಅಂದರೆ ಪ್ರಾಫಿಟ್ ಚೆನ್ನಾಗಿರಬೇಕು, ಗ್ರೋತ್ ಚೆನ್ನಾಗಿರಬೇಕು, ಸೊ ಜನರಿಗೆ ಉದ್ಯೋಗ ಕೊಡ್ತಿರಬೇಕು, ಸೊ ಎಂಪ್ಲಾಯ್ಮೆಂಟು ಪ್ರತಿಯೊಂದನ್ನು ಕನ್ಸಿಡರ್ ಮಾಡಿ ಟಾಪ್ 50 ಕಂಪ್ನೀಸ್ ಅಂದರೆ ಸಪೋಸ್ ಏನಾದರೂ ಒಂದು ಕಂಪ್ನಿ ಅದರಲ್ಲಿ ಚೆನ್ನಾಗಿ ವರ್ಕ್ ಮಾಡಲಿಲ್ಲ ಅಂತಂದರೆ ಅದು 51ಗೆ ಬರುತ್ತೆ.
ಸೊ 51 ಒಂದು ಕಂಪ್ನಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇತ್ತು ಅಂದರೆ ಅದನ್ನು 50ನಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಸೊ ಇದೆ ಫಾರ್ ಎಕ್ಸಾಂಪಲ್ ನಿಫ್ಟಿ 50 ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಅದಕ್ಕೋಸ್ಕರ ಇಲ್ಲಿ ಏನಾಗುತ್ತೆ, ಸಪೋರ್ಟ್ ಮತ್ತು ರೆಸಿಸ್ಟೆನ್ಸು ಇಲ್ಲಿ ಏನು ಮಾಡ್ತಾರೆ, ಬೈಯರ್ಸ್ ಎಲ್ಲ ಬೈ ಮಾಡ್ಕೊಂಡು ಕುಂತಿರ್ತಾರೆ. ಸೊ ಮಾರ್ಕೆಟ್ನ ಮೇಲ್ಗಡೆ ತೊಗೊಂಡು ಹೋಗ್ತಾರೆ. ಈ ಥರ ರಾತ್ರಿ ಎಲ್ಲ ಪೊಸಿಷನ್ಗಳು, ಓವರ್ ನೈಟು ಪೊಸಿಷನ್ಗಳು, ಫ್ಯೂಚರ್ಸು ಮತ್ತು ಆಪ್ಷನ್ಸು ಎಲ್ಲ ಶೇರ್ ಬೈ ಮಾಡಿರ್ತಾರೆ. ಸೊ ಇನ್ವೆಸ್ಟ್ ಮಾಡಿ ಇಟ್ಟಿರ್ತಾರೆ. ಇದೇ ಪರ್ಟಿಕ್ಯುಲರ್ ಕಂಪ್ನಿ ನಮಗೆ ನಾಳೆ ಚೆನ್ನಾಗಿ ಪರ್ಫಾರ್ಮ್ ಆಗುತ್ತೆ ಅನ್ನೋವಂಥ ದುಡ್ಡು ಇನ್ವೆಸ್ಟೆಡ್ ಇರುತ್ತೆ ಮಾರ್ಕೆಟಲ್ಲಿ. ಸೊ ಯಾರು ಇಮಿಡಿಯೇಟಾಗಿ ನಾವು ಟ್ರೇಡರ್ಸು 3 ಗಂಟೆ 15 ನಿಮಿಷ ಅನ್ನೋಷ್ಟರಲ್ಲಿ ನಾವು ಆಪ್ಷನ್ ಟ್ರೇಡಿಂಗನ್ನು ಮಾಡ್ಕೊಂಡು ಅಥವಾ ಫ್ಯೂಚರ್ನ ಮಾಡ್ಕೊಂಡು ಯಾವುದೋ ಇಂಟ್ರಾಡೇ ಮಾಡಿಕೊಂಡು ದುಡ್ಡನ್ನು ವಾಪಸ್ ತಗೊಂಡು ನಾವು ಡಿಮ್ಯಾಟ್ ಅಕೌಂಟಲ್ಲಿ ಇಟ್ಕೊಂಡಿರ್ತೀವಿ. ಬಟ್ ಆ ಥರ ಇರಲ್ಲ. ಕೆಲವೊಂದು ಜನ ಇನ್ವೆಸ್ಟ್ ಮಾಡಿಬಿಟ್ಟು ಕ್ರೋರ್ಸ್ ಟುಗೆದರ್ ಲ್ಯಾಕ್ ಟುಗೆದರ್ ಇನ್ವೆಸ್ಟ್ ಮಾಡಿ ಸುಮ್ಮನೆ ಕುಂತಿರ್ತಾರೆ. ಕಂಪ್ನಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ, ಸೊ ಮತ್ತೆ ನೆಕ್ಸ್ಟ್ ನಮಗೆ ರಿಸಲ್ಟ್ ಬರುತ್ತೆ ಅಂತ, ಓಕೆ, ನೆಕ್ಸ್ಟ್ ಚೆನ್ನಾಗಿ ಒಂದು ಪ್ರಾಫಿಟ್ ಬರುತ್ತೆ ಅಂತ ವೇಟ್ ಮಾಡ್ಕೊಂಡು ಕುಂತಿರ್ತಾರೆ. ಆ ಥರ ಪೊಸಿಷನ್ಸ್ಗಳು ಎರಡು ಇರುತ್ತೆ ಇಲ್ಲಿ. ಓಕೆ, ಅದಕ್ಕೋಸ್ಕರ ಏನಾಗುತ್ತೆ, ಮಾರ್ಕೆಟು ನೆಕ್ಸ್ಟ್ ಡೇ ಏನಾಗುತ್ತೆ, ಈ ಥರ ಇಲ್ಲಿ ಒಂದು ಪ್ರಾಪರ್ ಕ್ಯಾಂಡಲ್ಲು, ಬಿಯರಿಶ್ ಕ್ಯಾಂಡಲ್ಲು ಒಂದು ಫ್ರೇಮ್ ಆಗುತ್ತೆ, ಇವ್ರನ್ನೆಲ್ಲ ಹೊಡೆಯುತ್ತೆ. ಓಕೆ, ಈ ಜನ ಇದಾರಲ್ಲ, ಸೊ ಇವರೆಲ್ಲ ಬೈ ಮಾಡ್ಕೊಂಡು ಕುಂತಿರ್ತಾರಲ್ಲ, ಇವರೆಲ್ಲ ಏನು ಮಾಡ್ತಾರೆ, ಸೊ ಲಾಸನ್ನು ಬುಕ್ ಮಾಡ್ತಾರೆ. ಪೊಸಿಷನ್ಸು ಸ್ಕ್ವೇರ್ ಅಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಇಲ್ಲಿಂದ ಮಾರ್ಕೆಟ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಈ ಥರ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇಲ್ಲಿ ಬಂದ ಮೇಲೆ ಏನಾಗುತ್ತೆ, ಈ ಸಪೋರ್ಟು ಇಲ್ಲಿ ಪ್ರೀವಿಯಸ್ ನೀವು ಹಿಸ್ಟ್ರಿ ರಿಪೀಟ್ಸ್ ಇಷ್ಟ ಇಲ್ಲಿ ಪ್ರೀವಿಯಸ್ ನೋಡ್ಬೋದು ಇಲ್ಲಿ. ಓಕೆ, ಇಲ್ಲಿ ಏನಾಗಿದೆ, ಮಾರ್ಕೆಟು ಇಲ್ಲಿಗೆ ಬಂದಿದೆ, ಇಲ್ಲಿ ನೋಡ್ಬೋದು. ಈ ಥರ ಫಾಲ್ ಆಗ್ತಾ ಬಂದಿದೆ, ಫಾಲ್ ಆಗ್ತಾ ಇಲ್ಲಿಂದ ಸಪೋರ್ಟನ್ನು ತೊಗೊಂಡು ಇಲ್ಲಿ ಮೇಲ್ಗಡೆ ಹೋಗಿದೆ. ಸೊ ಈ ರೆಸಿಸ್ಟೆನ್ಸ್ಗೆ ಟಚ್ ಆಗಿ ಮತ್ತೆ ಇಲ್ಲಿ ಕೆಳಗಡೆ ಬಂದಿದೆ, ಮತ್ತು ಈ ರೆಸಿಸ್ಟೆನ್ಸ್ಗೆ ಸಪೋರ್ಟ್ಗೆ ಟಚ್ ಆಗಿ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಸೊ ನೆಕ್ಸ್ಟ್ ಡೇ ಗ್ಯಾಪ್ ಅಪ್ ಓಪನ್ ಆಗಿದೆ. ಓಕೆ, ಗ್ಯಾಪ್ ಓಪನ್ ಆಗಿ ಈ ಥರ ಮೇಲ್ಗಡೆ ಹೋಗಿ ಮತ್ತೆ ಮೇಲ್ಗಡೆ ಹೋಗಿ ಮತ್ತೆ ಇಲ್ಲಿ ಯಾವುದೋ ಒಂದು ಹಿಂದ್ಗಡೆ ಇರುವಂಥ ಚಾರ್ಟಲ್ಲಿ ನೀವು ಹಿಂದ್ಗಡೆ ಹೋಗಬೇಕು. ಓಕೆ, ಮತ್ತೆ ಹಿಂದ್ಗಡೆ ಹೋಗಬೇಕು. ಈ ಥರ ಇಲ್ಲಿ ನೋಡಿ, ಈ ಥರ ಒಂದು ಲೈನ್ ಡ್ರಾ ಮಾಡ್ತೀನಿ. ಓಕೆ, ಈ ಥರ ಹಿಂದ್ಗಡೆ ಹೋಗಿ ಇಲ್ಲಿ ನೋಡಿ ಈ ಥರ ಟಚ್ ಆಗಿದೆ. ಓಕೆ, ಇಲ್ಲಿ ಬಂದು ಮಾರ್ಕೆಟ್ ಇಲ್ಲಿ ಟಚ್ ಆಗಿದೆ, ಮತ್ತು ಈ ಥರ ಟಚ್ ಆಗಿದೆ. ಮಲ್ಟಿಪಲ್ ಟಚಸ್ ಇರುವಂಥ ಒಂದು ರೆಸಿಸ್ಟೆನ್ಸ್ ಜೂನ್ ಇರುತ್ತಲ್ಲ, ಸೊ ಅದು ಸ್ಟ್ರಾಂಗ್ ಆಗಿರುತ್ತೆ. ಇಲ್ಲಿಂದ ಮತ್ತೆ ಇದನ್ನು ಬ್ರೇಕ್ ಮಾಡುತ್ತೆ, ಮತ್ತು ಈ ಸಪೋರ್ಟ್ಗೆ ಟಚ್ ಆಗಿ ಮತ್ತೆ ಮೇಲ್ಗಡೆ ಮತ್ತೆ ಈ ರೆಸಿಸ್ಟೆನ್ಸ್ಗೆ ಟಚ್ ಆಗಿ ಮತ್ತೆ ಇಲ್ಲಿ ಕೆಳಗಡೆ ಬಂದು ಈ ಥರ. ಸೊ ಸಪೋರ್ಟು ಮತ್ತು ರೆಸಿಸ್ಟೆನ್ಸು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅಲ್ಲಿ ಪೊಸಿಷನ್ಸ್ಗಳು ಆ್ಯಡ್ ಆಗ್ತಾ ಇರ್ತವೆ, ಸ್ಕ್ವೇರ್ ಅಪ್ ಆಗ್ತಾ ಇರ್ತವೆ. ಓಕೆ, ಅದೇ ಸಪೋರ್ಟು ಮತ್ತು ರೆಸಿಸ್ಟೆನ್ಸು ಜಾಸ್ತಿ ಜನ ಎಲ್ಲಿ ಬೈ ಮಾಡ್ತಾರೆ, ಸೊ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಂತಲೂ ಕೂಡ ಕರೀತಾರೆ. ಓಕೆ, ಸಪೋರ್ಟು ಮತ್ತು ರೆಸಿಸ್ಟೆನ್ಸ್ ಅನ್ನೋದಕ್ಕೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಇಲ್ಲಿ ಏನಾಗಿದೆ, ಸೊ ಡಿಮ್ಯಾಂಡ್ ಬಂದಿದೆ, ಮಾರ್ಕೆಟ್ ಮೇಲ್ಗಡೆ ಹೋಗಿದೆ. ಸೊ ಇಲ್ಲಿಂದ ಸಪ್ಲೈ ಅಂದರೆ ಇಲ್ಲಿಂದ ಅವರು ಸಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಅಲ್ಲಿಂದ ಮತ್ತೆ ಇಮಿಡಿಯೇಟು ಮಾರ್ಕೆಟ್ ಫಾಲ್ ಆಗಿದೆ. ಸೊ ದಿಸ್ ಇಸ್ ಡಿಮ್ಯಾಂಡ್, ದಿಸ್ ಇಸ್ ಸಪ್ಲೈ. ಓಕೆ, ಸಪೋರ್ಟ್ ರೆಸಿಸ್ಟೆನ್ಸ್ ಈ ಥರನೂ ಕರಿಬೋದು. ಓಕೆ, ಡಿಮ್ಯಾಂಡ್ ಸಪ್ಲೈ ಕೂಡ ಅನ್ಬೋದು, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಕೂಡ ಅನ್ಬೋದು. ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂತ ಈಸಿಯಾಗಿ ನಾವು ಸಿಂಪಲ್ ಆಡು ಭಾಷೆ ಅಂತಾರಲ್ಲ, ಸೊ ಆ ಥರ ಕೆಳಗಡೆ ಇರುವಂಥ ಒಂದು ಬೆಡ್ ಅಂತ ಕರಿಬೋದು, ಅಥವಾ ಟೈಲ್ಸು ಕೆಳಗಡೆ ಇರೋದೊಂದು ಏನು ಭೂಮಿ ಕೆಳಗಡೆ ಇರೋದು ನಾವು ಬೆಡ್ ಅಂತ ಕರಿಬೋದು, ಮೇಲ್ಗಡೆ ಇರೋದನ್ನು ನಾವು ಸಿಲ್ಲಿಂಗ್ ಅಥವಾ ಸ್ಲ್ಯಾಬ್ ಅಂತ ಕರಿಬೋದು. ಓಕೆ, ಉದಾಹರಣೆ ನಾನು ಒಂದು ಮನೆನ ಅಥವಾ ಒಂದು ರೂಮನ್ನು ಉದಾಹರಣೆ ತೊಗೊಂಡು ಈಸಿಯಾಗಿ ಹೇಳ್ತಾ ಇದ್ದೇನೆ. ಓಕೆ, ಸಪೋರ್ಟು ಮತ್ತು ರೆಸಿಸ್ಟೆನ್ಸು ಈ ಥರ ಇರುತ್ತೆ. ಇಲ್ಲಿ ಏನಾಗುತ್ತೆ, ಸ್ಕ್ವೇರ್ ಅಪ್ ಪೊಸಿಷನ್ಸ್ಗಳು ಸ್ಕ್ವೇರ್ ಅಪ್ ಆಗ್ತವೆ. ಸೊ ಇಲ್ಲಿ ಆರ್ಡರ್ಸ್ ಇರ್ತವೆ. ಈ ಸಪೋಸ್ ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲ್ ಇವ್ರನ್ನೆಲ್ಲ ಹೊಡೆದು ಇವ್ರನ್ನೆಲ್ಲ ಏನು ಮಾಡುತ್ತೆ, ಸೊ ಈ ಕ್ಯಾಂಡಲ್ ಅಂದರೆ ಸೆಲ್ಲರ್ಸು ಜಾಸ್ತಿ ಆಗ್ತಾರೆ, ಸಪ್ಲೈ ಜಾಸ್ತಿ ಆಗುತ್ತೆ, ಮಾರ್ಕೆಟ್ ಇಮಿಡಿಯೇಟಾಗಿ ಫಾಲ್ ಆಗಿ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಮತ್ತೆ ನೆಕ್ಸ್ಟ್ ಡೇ ಗ್ಯಾಪ್ ಡೌನ್ ಓಪನ್ ಆಗುತ್ತೆ. ಸೊ ಈ ಥರ ನ್ಯೂಸ್ ಇದ್ದಾಗ ಕೂಡ ಇದರ ಗ್ಯಾಪ್ ಡೌನ್, ಹೆವಿ ಗ್ಯಾಪ್ ಡೌನ್ ಇರುತ್ತೆ. ಸೊ ರೆಗ್ಯುಲರ್ ಬೇಸ್ ಮೇಲೆ ಆ ಥರ ಗ್ಯಾಪ್ ಡೌನು ಗ್ಯಾಪ್ ಅಪ್ ಏನಿರಲ್ಲ. ಓಕೆ, ಇಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ನೆಕ್ಸ್ಟ್ ಡೇ ಇಲ್ಲಿ ಹಿಂದ್ಗಡೆ ಹೋಗ್ತೀನಿ. ಪ್ರೀವಿಯಸ್ ಚಾರ್ಟಲ್ಲಿ ನೀವು ಹೋಗ್ಬೋದು. ಸಪೋಸ್ ನೀವು ಹಿಂದ್ಗಡೆ ಚಾರ್ಟು ನಿಮಗೆ ಈ ಥರ ಸಿಗಲಿಲ್ಲ ಅಂತಂದರೆ ಆಲ್ಮೋಸ್ಟ್ ಈ ಥರ ನೋಡಿದರೆ ಡ್ರಾ ಮಾಡಿದರೆ ಸಿಗುತ್ತೆ. 5 ಮಿನಿಟ್ ಬಿಟ್ಟು 15 ಮಿನಿಟ್ ಟೈಮ್ ಫ್ರೇಮಲ್ಲಿ ಹೋಗಿ ಕೂಡ ನೀವು ಅನಲೈಸಿಸ್ ಮಾಡ್ಬೋದು, ಡ್ರಾ ಮಾಡ್ಕೋಬೋದು. ಓಕೆ, ಲೈನ್ಗಳನ್ನು. ಸೊ ಏನಾಗುತ್ತೆ ಅಂತಂದರೆ ಇದರ ಹಿಂದ್ಗಡೆ ಬಂದು ನೋಡಿದಾಗ ಇಲ್ಲಿ ನಾವು ನೋಡಿ ಮಾರ್ಕೆಟು ಇದು ಆಲ್ಮೋಸ್ಟ್ ಫಸ್ಟ್ ಫೆಬ್ರವರಿ ಆಗಿದೆ. ಸೊ ನಾವೀಗ ಟ್ರೇಡ್ ಮಾಡ್ತಾ ಇದ್ದೀವಿ 2 ಮಾರ್ಚ್ಗೆ ಟ್ರೇಡ್ ಮಾಡ್ತೀವಿ. ಒಂದು ತಿಂಗಳು ಹಿಂದ್ಗಡೆ ಬಂದಿದ್ವಿ ಆಲ್ಮೋಸ್ಟ್. ಇಲ್ಲಿ ನೋಡ್ಬೋದು, ಇಲ್ಲಿ ಟಚ್ ಆಗಿ ಮಾರ್ಕೆಟು ಮೇಲ್ಗಡೆ ಹೋಗಿದೆ, ಮತ್ತೆ ನೆಕ್ಸ್ಟ್ ಇಲ್ಲಿ ಬಂದಿದೆ. ಸೊ ಇಲ್ಲಿ ಈ ಏರಿಯಾಗೆ ಟಚ್ ಆಗಿದೆ, ಮತ್ತೆ ಈ ಥರ ಬಂದಿದೆ, ಮತ್ತೆ ಇಲ್ಲಿ ಟಚ್ ಆಗಿದೆ. ಸೊ ಈ ಥರ ಬಂದಿದೆ. ಸೊ ಮಲ್ಟಿಪಲ್ ಟಚಸ್ ಅಂದರೆ ಅಲ್ಲಿ ಆರ್ಡರ್ಸು ಮತ್ತು ಪೊಸಿಷನ್ಸ್ ಇರ್ತವೆ. ಅಲ್ಲಿ ಪೊಸಿಷನ್ಸ್ಗಳು ಇಲ್ಲಿಂದ ಮಾರ್ಕೆಟನ್ನು ಮೇಲ್ಗಡೆ ತೊಗೊಂಡು ಹೋಗಿರ್ತವೆ, ಇಲ್ಲಿ ಕೆಳಗಡೆ ಪೊಸಿಷನ್ಸ್ಗಳು ಇರ್ತವೆ, ಇಲ್ಲೆಲ್ಲ ಬೈಯರ್ಸ್ ಇರ್ತಾರೆ. ಓಕೆ, ಮತ್ತು ಇಲ್ಲಿ ಬಂದ ತಕ್ಷಣ ಇಮಿಡಿಯೇಟಾಗಿ ಇವ್ರನ್ನ ಬೈಯರ್ಸು ಸೆಲ್ಲರ್ಸು ದೇ ಆರ್ ಫೈಟಿಂಗ್. ಯಾರು ವಿನ್ ಆಗ್ತಾರೆ ಆ ಕಡೆ ಹೋಗುತ್ತೆ ಮಾರ್ಕೆಟು. ಬೈಯರ್ಸ್ ವಿನ್ ಆದರೆ ಬೈಯರ್ ಸೈಡ್ ಹೋಗುತ್ತೆ, ಸೆಲ್ಲರ್ಸ್ ವಿನ್ ಆದರೆ ಸೆಲ್ಲರ್ಸ್ ಹೋಗುತ್ತೆ. ಈ ಥರ ನಾನು ಡ್ರಾ ಮಾಡ್ಕೊಂಡಿರ್ತೀನಿ. ನೆಕ್ಸ್ಟ್ ಈ ಥರ ಹಿಂದ್ಗಡೆ ಬರ್ತೀನಿ. ಸೊ ಇಲ್ಲಿ ಮಲ್ಟಿಪಲ್ ಟಚಸ್ ಇದೆ. ಓಕೆ, ಇಲ್ಲೊಂದು ಟಚ್ ಇದೆ, ಸೊ ಇಲ್ಲಿ ಟಚ್ ಇದೆ, ಇಲ್ಲಿ ಟಚ್ ಇದೆ, ಸೊ ಇಲ್ಲಿ ಟಚ್ ಇದೆ. ಇದು ಏನಾಯಿತು, ಒಂದು ಲೈನ್ ಆಯಿತು. ಓಕೆ, ಈ ಥರ ಮತ್ತೆ ಇಲ್ಲಿ ಟಚ್ ಇದೆ, ಸೊ ಇಲ್ಲಿ ಟಚ್ ಇದೆ, ಇಲ್ಲಿ ಟಚ್ ಆಗಿದೆ, ಇಲ್ಲಿ ಟಚ್ ಆಗಿದೆ, ಸೊ ಇಲ್ಲಿ ಟಚ್ ಆಗಿದೆ. ಓಕೆ, ಇದು ಒಂದು ಲೈನ್ ಆಯಿತು. ಓಕೆ, ಇಲ್ಲಿ ಟಚ್ ಆಗಿದೆ, ಸೊ ಇಲ್ಲಿ ಬ್ರೇಕ್ ಆಗಿದೆ, ಇದು ಒಂದು ಲೈನ್ ಆಯಿತು. ಓಕೆ, ಇಲ್ಲಿ ಬಂದು ಟಚ್ ಆಗಿದೆ, ಸೊ ಇದು ಕೂಡಿ ಒಂದು ಜೂನ್ ಆಯಿತು. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಲೈನನ್ನು ಡ್ರಾ ಮಾಡಿದ್ದೀನಿ. ಓಕೆ, ಇಲ್ಲಿ ಟಚ್ ಆಗಿದೆ, ಸೊ ಈ ಥರ ಟಚ್ ಆಗಿದೆ. ಓಕೆ, ಅದಕ್ಕೋಸ್ಕರ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ನ ಈ ಥರ ಡ್ರಾ ಮಾಡ್ಕೋಬೋದು ಅಂತ ಹೇಳ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ನನಗೆ ಎಲ್ಲನೂ ತೆಗೆದುಬಿಡ್ತೀನಿ. ಓಕೆ, ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟು, ಅದಾದಮೇಲೆ ತೆಗಿತೀನಿ. ಓಕೆ, ಒಂದು ಸೆಕೆಂಡ್ ಇಲ್ಲಿ ನೋಡ್ಬೋದು. ಈಗ ಸಪೋರ್ಟು ಮತ್ತು ರೆಸಿಸ್ಟೆನ್ಸು ಇಲ್ಲಿ ದಿಸ್ ಪರ್ಟಿಕ್ಯುಲರ್ ಡೇನಲ್ಲಿ ಯಾವ ಥರ ಆಗಿದೆ, 2 ಮಾರ್ಚ್ಗೆ ಯಾವ ಥರ ವರ್ಕ್ ಆಗಿದೆ ಅಂತ. ಓಕೆ, ಇಲ್ಲಿ ಮಾರ್ಕೆಟ್ ಈ ಥರ ಬರುತ್ತೆ, ಈ ರೆಸಿಸ್ಟೆನ್ಸನ್ನು ಫೇಸ್ ಮಾಡುತ್ತೆ, ಈ ರೆಸಿಸ್ಟೆನ್ಸ್ ಮೇಲ್ಗಡೆ ಹೋಗೋಕ್ಕಾಗಲ್ಲ, ಇಲ್ಲಿಂದ ಬಂದು ಈ ಸಪೋರ್ಟನ್ನು ಬ್ರೇಕ್ ಮಾಡುತ್ತೆ, ಇಲ್ಲಿ ಸ್ವಲ್ಪ ಕನ್ಸಾಲ್ಟೇಷನ್ ಆಗುತ್ತೆ. ಸೊ ಆಲ್ಮೋಸ್ಟ್ 10, 15, 20 ಮಿನಿಟ್ಸ್ವರೆಗೂ ಕನ್ಸಾಲ್ಟೇಷನ್ ಆಗಿ ಇಲ್ಲಿ ಬ್ರೇಕ್ ಆಗುತ್ತೆ. ಬ್ರೇಕ್ ಆಗಿ ಕೆಳಗಡೆ ಬರುತ್ತೆ. ಇಲ್ಲಿ ಒಂದು ಏರಿಯಾ ಇದೆಯಲ್ಲ, ಸೊ ಆಲ್ರೆಡಿ ನಾನು ಪ್ರಿವಿಯಸ್ಸಲ್ಲಿ
ಮಾರ್ಕೆಟನ್ನು ಟಚ್ ಆಗಿರೋದನ್ನು ನೋಡಿ ಡ್ರಾ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಅದಕ್ಕೋಸ್ಕರ ಇಲ್ಲಿ ಬಂದು ಸೊ ಮತ್ತೆ ಈ ಲೈನ್ಗೆ ಅಂದರೆ ಇದು ಸ್ಟ್ರಾಂಗ್ ಇದೆ ಲೈನು. ಓಕೆ, ಇಲ್ಲಿ ಟಚ್ ಆಗುತ್ತೆ, ಮೇಲ್ಗಡೆ ಹೋಗೋಕ್ಕಾಗಲ್ಲ ಮಾರ್ಕೆಟ್, ಯಾಕಂದರೆ ಇಲ್ಲಿಂದ ಸೆಲ್ ಆಫ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲಿ ಸೆಲ್ಲರ್ಸ್ ಎಲ್ಲ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಸೆಲ್ಲರ್ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ ಬಂದಿದೆ. ಸೊ ಇಲ್ಲಿ ಮತ್ತೆ ಬೈಯರ್ಸು ಇಲ್ಲಿ ಈ ಹಿಂದ್ಗಡೆ ಪೊಸಿಷನ್ಸ್ ಇರುತ್ತಲ್ಲ, ಓಕೆ, ಅದನ್ನು ನೋಡ್ಕೊಂಡು ಮತ್ತೆ ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಓಕೆ, ಮತ್ತೆ ಇಲ್ಲಿ ಇವರು ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ, ಸೊ ಇವ್ರನ್ನ ಫೇಲ್ ಮಾಡಿದೆ ಮಾರ್ಕೆಟು, ಮತ್ತೆ ಕೆಳಗಡೆ ಬಂದಿದೆ. ಇಲ್ಲಿ ಬಂದು ಈ ಸಪೋರ್ಟ್, ಓಕೆ, ಇವ್ರು ನೋಡ್ಬೋದು, ಇಲ್ಲಿ ಇವ್ರು ತೊಗೊಂಡಿದ್ದಾರೆ, ಮತ್ತೆ ಚಾನ್ಸ್ ತೊಗೊಂಡಿದ್ದಾರೆ. ಇಲ್ಲಿ ಮತ್ತೆ ಸ್ವಲ್ಪ ಮಾರ್ಕೆಟನ್ನು ತಡೆ ಹಿಡಿದಿದ್ದಾರೆ, ಅಂದರೆ ಇಲ್ಲಿ ಹೆವಿ ಪೊಸಿಷನ್ಸ್ ಇರುತ್ತೆ. ಸೊ ಮತ್ತೆ ಇಲ್ಲಿ ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಆವಾಗ ಮಾರ್ಕೆಟನ್ನು ಸ್ವಲ್ಪ ತಡೆ ಹಿಡಿದ್ದಾರೆ. ಅದಾದಮೇಲೆ ಅವರು ಕೂಡ ಸೋತಿದ್ದಾರೆ. ಸೊ ಇಲ್ಲಿಗೆ ಬಂದಿದೆ, ಇಲ್ಲಿಂದ ಮತ್ತೆ ಸ್ಟ್ರಾಂಗಾಗಿ ಬೈಯರ್ಸ್ ಬಂದಿದ್ದಾರೆ. ಓಕೆ, ಅಂದರೆ ಇಲ್ಲಿಂದ ಇಲ್ಲಿ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಮಾರ್ಕೆಟಲ್ಲಿ ಈಗ ಸೆಲ್ ಮಾಡಿರ್ತಾರಲ್ಲ, ಸೊ ಅವ್ರದ್ದೆಲ್ಲ ಸ್ಟ್ರೆಂತ್ ಕಡಿಮೆ ಆಗ್ತಾ ಬರುತ್ತೆ. ಯಾಕಂದರೆ ಕೆಲವೊಂದು ಜನ ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ತಾರೆ, 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 ಕೆಲವೊಂದು ಜನ ಇನ್ನೂ ಕೆಳಗಡೆ ಹೋಗುತ್ತೆ ಅಂತ ವೇಟ್ ಮಾಡ್ಕೊಂಡು ಕುಂತಿರ್ತಾರೆ. ಸೊ ಒಬ್ಬರು ಬೈಯರ್ ಇರಬೇಕು, ಒಬ್ಬರು ಸೆಲ್ಲರ್ ಇರಬೇಕು. ಅಂದರೆ ಇಬ್ಬರು ಬೈಯರ್ ಇದ್ರು, ಇಬ್ಬರು ಸೆಲ್ಲರ್ ಇದ್ರು ಅಂದರೆ ಮಾರ್ಕೆಟು ಕನ್ಸಲ್ಟೇಷನ್ ಅದೇ ಏರಿಯಾದಲ್ಲಿ ಆಗುತ್ತೆ. ಸಪೋಸ್ ಏನಾದರೂ ಒಂದು ಕಡೆ 3 ಜನ ಸೆಲ್ಲರ್ಸು, ಒಂದು ಕಡೆ 2 ಜನ ಬೈಯರ್ಸು ಆದ ನಂತರ ಸೆಲ್ಲರ್ಸ್ ಜಾಸ್ತಿ ಆಗ್ತಾರೆ, ಸೊ ವಿನ್ ಆಗ್ತಾರೆ. ಒಂದು ಹಗ್ಗ ಜಗಾಟ ಇರುತ್ತಲ್ಲ, ಉದಾಹರಣೆಗೆ ನೀವು ಒಂದು ಕಡೆ 5 ಜನ, ಒಂದು ಕಡೆ 10 ಜನ ಹಾಕಿದ್ರೆ ಮಾರ್ಕೆಟ್ ಇದು ಹಗ್ಗ ಯಾವ ಕಡೆ ಬರುತ್ತೆ, 10 ಜನ ಇರೋ ಕಡೆ ಬರುತ್ತೆ. ಸೊ ಶಕ್ತಿ ಸ್ಟ್ರೆಂತ್ ಯಾರ ಕಡೆ ಜಾಸ್ತಿ ಆಗುತ್ತೆ ಆ ಕಡೆ ಹೋಗುತ್ತೆ. ಓಕೆ, ಇದೇ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು, ಇದು ಈ ಥರನೇ ಮಾರ್ಕೆಟ್ ವರ್ಕ್ ಆಗ್ತಾ ಇರೋದು. ಓಕೆ, ಇಲ್ಲಿ ಬೈಯರ್ಸ್ ಏನು ಮಾಡ್ತಾರೆ, ಸೊ ಇವರೆಲ್ಲ ಸ್ಟ್ರೆಂತ್ ಕಡಿಮೆ ಆಯಿತು, ಸೆಲ್ಲರ್ಸ್ ಎಲ್ಲರೂ ಎಕ್ಸಿಟ್ ಆಗಕ್ಕೆ ಸ್ಟಾರ್ಟ್ ಆದರೂ ಅವರಿಗೆಲ್ಲ ಪ್ರಾಫಿಟ್ ಬಂತು. ಸೊ ಅಲ್ಲಿಂದ ಇಲ್ಲಿ ಇಮಿಡಿಯೇಟಾಗಿ ಬೈಯರ್ಸ್ ಬಂದು ಎಂಟ್ರಿ ತೊಗೊಂಡು ಬೈಯರ್ಸು ಮಾರ್ಕೆಟನ್ನು ಮೇಲ್ಗಡೆ ತೊಗೊಂಡ್ರು. ಬಟ್ ಇಲ್ಲಿ ಏನು ಮಾಡ್ತಾರೆ, ಮತ್ತೆ ಸೆಲ್ಲರ್ಸ್ ಬಂದರು. ಇಲ್ಲಿ ಕೆಲವೊಂದಿಷ್ಟು ಜನ ಪೊಸಿಷನ್ಸು ಪ್ರಾಫಿಟನ್ನು ಬುಕ್ ಮಾಡಿರಲ್ಲ, ಇಲ್ಲೆಲ್ಲ ಹೋಲ್ಡ್ ಮಾಡಿ ಇಟ್ಕೊಂಡಿರ್ತಾರಲ್ಲ, ಸೊ ಇವರೆಲ್ಲ ಬುಕ್ ಮಾಡಿರಲ್ಲ. ಇವ್ರು ಏನು ಮಾಡ್ತಾರೆ, ಮತ್ತೆ ಮಾರ್ಕೆಟನ್ನು ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಇಲ್ಲಿಂದ ಈ ಲೈನಿಂದ ಇಲ್ಲಿಂದ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಂದರೆ ಮತ್ತೆ ಬೈಯರ್ಸು ಇಲ್ಲಿಂದ ನಾವು ಇಲ್ಲಿವರೆಗೂ ತೊಗೊಂಡು ಬಂದಿದ್ದೀವಿ, ಸೊ ನಿಮ್ಮನ್ನು ಈ ಸರಿ ಬಿಡಲ್ಲ, ಹೊಡೆದು ಬಿಡ್ತೀವಿ ಅಂತ ಇಲ್ಲಿ ಹೊಡೆದು ಇಲ್ಲಿವರೆಗೂ ತೊಗೊಂಡು ಹೋಗ್ತಾರೆ. ಮತ್ತೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ಸೆಲ್ ಮಾಡಿದಾರಲ್ಲ, ಇವ್ರನ್ನೂ ಹೊಡಿಬೇಕಲ್ಲ. ಇವ್ರು ಏನು ಮಾಡ್ತಾರೆ, ಮತ್ತೊಂದಿಷ್ಟು ಜನ ಪ್ರೆಷರ್ ಕ್ವಾಂಟಿಟಿ ಮತ್ತೆ ಆ್ಯಡ್ ಮಾಡ್ತಾರೆ. ಓಕೆ, ಮತ್ತೆ ಆ್ಯಡ್ ಮಾಡಿ ಮತ್ತೆ ನಾವು ಮಾರ್ಕೆಟನ್ನು ಕೆಳಗಡೆ ತೊಗೊಂಡು ಹೋಗ್ತೀವಿ, ನಮಗೆ ಪ್ರಾಫಿಟ್ ಆಗಬೇಕು, ನಿಮ್ಮನ್ನು ಬೈಯರ್ಸನ್ನು ಬಿಡಲ್ಲ ಅಂತ ಮತ್ತೆ ಪ್ರೆಷರ್ ಹಾಕಿ ಮತ್ತೆ ತೊಗೊಂಡು ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಮತ್ತೆ ಬೈಯರ್ಸು ವಿನ್ ಆಗ್ತಾರೆ. ಓಕೆ, ಈ ಥರ ಮಾರ್ಕೆಟಲ್ಲಿ ಸಪೋರ್ಟು ಮತ್ತು ರೆಸಿಸ್ಟೆನ್ಸು ಕೆಲಸ ಮಾಡುತ್ತೆ. ಸಪೋರ್ಟು ಮತ್ತು ರೆಸಿಸ್ಟೆನ್ಸನ್ನು ಡ್ರಾ ಮಾಡೋದು ಯಾವ ಥರ, ಸೊ ತುಂಬ ಇಂಪಾರ್ಟೆಂಟ್ ಇದನ್ನು ನೀವು ಪ್ಲೀಸ್ ಇಲ್ಲಿವರೆಗೂ ಏನು ವಿಡಿಯೋ ನೋಡಿದರೆ ಸೊ ಇದನ್ನು ಪೂರ್ತಿ ನೋಡಿ, ತುಂಬ ಇಂಪಾರ್ಟೆಂಟ್ ಇದೆ. ಓಕೆ, ಯಾವ ಥರ ಡ್ರಾ ಮಾಡ್ಕೊಳ್ಬೇಕು ಅಂತ. ಓಕೆ, ಸಪೋರ್ಟು ಮತ್ತು ರೆಸಿಸ್ಟೆನ್ಸನ್ನು ಯಾವ ಥರ ಡ್ರಾ ಮಾಡ್ಕೋಬೇಕು ಅಂತ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡ್ರಾ ಮಾಡೋದನ್ನು ಹೇಳ್ಕೊಡ್ತೀನಿ, ಯಾವ ಥರ ಡ್ರಾ ಮಾಡಬೇಕು ಅಂತ. ಓಕೆ, ಈಗ ಮಾರ್ಕೆಟ್ ಏನಾಗಿದೆ, ಸೊ ಇಲ್ಲಿ ನೋಡ್ಬೋದು. ಸ್ವಲ್ಪ ಹಿಂದ್ಗಡೆ ಹೋಗೋಣ, ಯಾವ ಥರ ರೆಸ್ಪೆಕ್ಟ್ ಕೊಡುತ್ತೆ ಅಂತ ಹೇಳ್ತೀನಿ. ಜಸ್ಟ್ ಡ್ರಾ ಮಾಡಿ ತೋರಿಸ್ತೀನಿ ನಿಮಗೆ. ಉದಾಹರಣೆಗೆ ಈಗ ಮಾರ್ಕೆಟ್ ಇಲ್ಲಿ 23 ಫೆಬ್ರವರಿಗೆ ಗ್ಯಾಪ್ ಓಪನ್ ಆಗುತ್ತೆ. ಸೊ ಇಲ್ಲಿ ಕ್ಲೋಸ್ ಆಗಿರುತ್ತೆ, ಗ್ಯಾಪ್ ಓಪನ್ ಆಗುತ್ತೆ, ಇಲ್ಲಿವರೆಗೂ ಬರುತ್ತೆ. ಅದಾದಮೇಲೆ ಈ ಥರ ಕನ್ಸೋಲ್ಟೇಷನ್ ಆಗುತ್ತೆ, ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗಿ ಮತ್ತೆ ಮೇಲ್ಗಡೆ ಹೋಗಿ ಈ ಥರ ಹಿಂಗಾಗಿ ಸೊ ಇಲ್ಲಿ ಬಂದು ಮಾರ್ಕೆಟು ಕ್ಲೋಸ್ ಆಗಿದೆ. 3 ಗಂಟೆ 30 ನಿಮಿಷಕ್ಕೆ ಮಾರ್ಕೆಟ್ ಕ್ಲೋಸ್ ಆಗಿದೆ. ಈಗ ಇಲ್ಲಿ ಡ್ರಾ ಮಾಡೋಣ, ಸಪೋರ್ಟು ಮತ್ತು ರೆಸಿಸ್ಟೆನ್ಸ್ ಇಲ್ಲಿ ಡ್ರಾ ಮಾಡಬೇಕು ಅಂತಂದರೆ ಫಸ್ಟು ನಾವು ಏನು ಮಾಡಬೇಕು, ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ ಇದ್ರ ಬಗ್ಗೆ. ಸೊ ಮೇ ಬಿ ಕ್ಯಾಂಡಲ್ ಸ್ಟಿಕ್ ಬಗ್ಗೆ ಹೇಳುವಾಗ ಆಪ್ಷನ್ ಟ್ರೇಡಿಂಗ್ ಸೀರೀಸ್ ಡೇ 3 ಇರಬೇಕು. ಸೊ ಅಲ್ಲಿ ಓಪನ್ ಹೈ ಲೋ ಕ್ಲೋಸ್ ಅಂತ ಬರುತ್ತೆ. ಓಕೆ, ಮಾರ್ಕೆಟು ಓಪನ್ ಆಗಿರೋದು ಮತ್ತು ಹೈ ಲೋ ಮತ್ತು ಕ್ಲೋಸು ಅಂದರೆ ಒಂದು ಪರ್ಟಿಕ್ಯುಲರ್ ಕ್ಯಾಂಡಲು, ಒಂದು ಪರ್ಟಿಕ್ಯುಲರ್ 5 ನಿಮಿಷದ ಕ್ಯಾಂಡಲ್ ಇದೆ. ಸಪೋಸ್ ಒಂದು ಡೈಲಿ ಟೈಮ್ ಫ್ರೇಮಲ್ಲಿ ತೊಗೊಂಡ್ರೆ ಡೈಲಿ ಟೈಮ್ ಫ್ರೇಮಲ್ಲಿ ಕ್ಯಾಂಡಲು, 15 ಮಿನಿಟ್ಸು, 1 ಅವರ್ ಟೈಮ್ ಫ್ರೇಮು, ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಕ್ಯಾಂಡಲ್ ತೊಗೊಂಡ್ರೆ ಅದರಲ್ಲಿ 4 ಟೈಪ್ ಇರುತ್ತೆ. ಅಂದರೆ ಒಂದು ಓಪನ್ ಆಗಿರುತ್ತೆ ಮಾರ್ಕೆಟು, ಆ ಕ್ಯಾಂಡಲಲ್ಲಿ ಓಪನ್ ಆಗುತ್ತೆ, ಅದಾದಮೇಲೆ ಅದು ಹೈವರೆಗೂ ಹೋಗುತ್ತೆ, ಅದಾದಮೇಲೆ ಲೋವರೆಗೂ ಬರುತ್ತೆ, ಅದಾದಮೇಲೆ ಕ್ಲೋಸ್ ಆಗುತ್ತೆ. ಓಪನ್ ಹೈ ಲೋ ಕ್ಲೋಸ್ ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಇನ್ನೊಂದು ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಓಪನ್ ಆಗಿದೆ, ಫಸ್ಟ್ ಈಗ ರೆಡ್ ತೋರಿಸಿದೆ, ಇಲ್ಲಿ ಎಲ್ಲ ಜನರಿಗೂ ರೆಡ್ ತೋರಿಸಿದೆ, ಇಲ್ಲಿಂದ ಮತ್ತೆ ಮೇಲ್ಗಡೆ ಹೋಗಿದೆ, ಇಲ್ಲಿವರೆಗೂ ಹೈವರೆಗೂ ಬಂದಿದೆ. ಸೊ ಇಲ್ಲಿ ಕ್ಲೋಸ್ ಆಗಿದೆ. ಓಕೆ, ಇದು ಓಪನ್ನು, ಇದು ಲೋ, ಇದು ಹೈ, ಇದು ಕ್ಲೋಸ್, ಓಪನ್ ಹೈ ಲೋ ಕ್ಲೋಸ್. ಓಕೆ, 25 ಫೆಬ್ರವರಿ ಡೈಲಿ ಟೈಮ್ ಫ್ರೇಮ್ ಇದು. ಸೊ ಏನಾಗಿದೆ, ಮಾರ್ಕೆಟು ಇಲ್ಲಿ ಓಪನ್ ಆಗಿದೆ, ಓಕೆ, ಇಲ್ಲಿ ಕ್ಲೋಸ್ ಆಗಿದೆ. ಯಾಕಂದರೆ ಇದು ರೆಡ್ ಕ್ಯಾಂಡಲ್ಲು. ಸಪೋಸ್ ಏನಾದರೆ ಗ್ರೀನ್ ಕ್ಯಾಂಡಲ್ ಆಗಿತ್ತಂದರೆ ಇಲ್ಲಿ ಓಪನ್ ಆಗಿದೆ, ಇಲ್ಲಿ ಕ್ಲೋಸ್ ಆಗಿದೆ. ಗ್ರೀನ್ ಅಂದರೆ ಮೇಲೆ ಹೋಗೋದು, ರೆಡ್ ಅಂದರೆ ಕೆಳಗೆ ಬರೋದು. ರೆಡ್ಡು ಮೇಲ್ಗಡೆ ಓಪನ್ ಆಗುತ್ತೆ, ಕೆಳಗಡೆ ಕ್ಲೋಸ್ ಆಗುತ್ತೆ. ಗ್ರೀನು ಕೆಳಗಡೆ ಓಪನ್ ಆಗುತ್ತೆ, ಮೇಲ್ಗಡೆ ಕ್ಲೋಸ್ ಆಗುತ್ತೆ. ಸೊ ಇದು ಹೈ ಹಿಂಗೆ ಇರುತ್ತೆ, ಮೇಲ್ಗಡೆನೇ ಇರುತ್ತೆ. ಹೈ ಮೇಲಿರೋದಕ್ಕೆ ಹೈ ಅನ್ನೋದು, ಕೆಳಗಿರೋದಕ್ಕೆ ಲೋ ಅನ್ನೋದು. ಓಕೆ, ಬಟ್ ಕ್ಯಾಂಡಲಲ್ಲಿ ಓಪನ್ ಆಗೋದು ಮಾತ್ರ ಗ್ರೀನ್ ಕ್ಯಾಂಡಲ್ ಕೆಳಗಡೆ ಓಪನ್ ಆಗುತ್ತೆ, ಗ್ರೀನ್ ಕ್ಯಾಂಡಲು ಮೇಲ್ಗಡೆ ಕ್ಲೋಸ್ ಆಗುತ್ತೆ. ಬಟ್ ರೆಡ್ ಕ್ಯಾಂಡಲು ಮೇಲ್ಗಡೆ ಓಪನ್ ಆಗುತ್ತೆ, ಕೆಳಗಡೆ ಕ್ಲೋಸ್ ಆಗುತ್ತೆ. ಅಂದರೆ ಗ್ರೀನ್ ಅಂದರೆ ಮೇಲೆ ಹೋಗೋದು, ರೆಡ್ ಅಂದರೆ ಕೆಳಗೆ ಬರೋದು. ಓಕೆ, ಇಷ್ಟು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ಡೈಲಿ ಟೈಮ್ ಫ್ರೇಮಲ್ಲಿ ನೋಡಿದಾಗ ಇಷ್ಟೆಲ್ಲ ಪರ್ಫಾರ್ಮೆನ್ಸ್ ಮಾಡಿರುತ್ತೆ. ಸೊ ಈ ಥರ ಕನ್ಸಲ್ಟೇಷನ್ ಆಗಿರುತ್ತೆ. ಬಟ್ ಈ ಥರ ಲಾಸ್ಟ್ ಎಂಡ್ ರಿಸಲ್ಟ್ ಇದೆಯಲ್ಲ, ಸೊ ಈ ಥರ ಬಂದಿರುತ್ತೆ. ಓಕೆ, ಅಂದರೆ ಇಲ್ಲಿ ಯಾವ ಥರ ಸ್ಟ್ರೆಂತ್ ಇದೆ, ಸೊ ಸೆಲ್ಲರ್ಸ್ ಇಂಟ್ಯಾಕ್ಟ್ ಆಗಿದ್ದಾರೆ, ಇಲ್ಲಿಂದ ಮಾರ್ಕೆಟನ್ನು ಸೆಲ್ ಮಾಡಿ ಕೆಳಗಡೆ ತೊಗೊಂಡಿದ್ದಾರೆ. ಈಗ 5 ಮಿನಿಟಲ್ಲಿ ನೋಡೋಣ. ಓಕೆ,
ಫೆಬ್ರವರಿ. ಸೊ ಓಪನ್ ಹೈ ಲೋ ಕ್ಲೋಸ್ ಅರ್ಥ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಸೊ ಇಲ್ಲಿ ಏನು ಮಾಡಬೇಕು ಅಂತಂದರೆ ಫಸ್ಟು ಮಾರ್ಕೆಟು ಎಲ್ಲಿ ಓಪನ್ ಆಗಿದೆ ನೋಡಬೇಕು. ಇಲ್ಲಿ ಓಪನ್ ಆಗಿದೆ. ಸೊ ಓಪನ್ ಆಗಿರೋದೇ ಲೋನಾ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಓಪನ್ ಆಗಿರೋದು ಲೋನಾ ಅಲ್ಲ, ಅದಕ್ಕಿಂತ ಕೆಳಗೂ ಬಂದಿದೆ ಮಾರ್ಕೆಟು. ಅಂದರೆ ಎಲ್ಲಿವರೆಗೂ ಬಂದಿದೆ? ಸೊ ದ್ಯಾಟ್ ಈಸ್ ಲೋ. ಇಲ್ಲಿವರೆಗೂ ಬಂದಿದೆ ಅಂದಮೇಲೆ ಇದು ಲೋ ಆಗಿರುತ್ತೆ. ಓಕೆ, ಇಲ್ಲಿ ಕ್ಲೋಸ್ ಆಗಿದೆ ಮಾರ್ಕೆಟ್, ಇಲ್ಲಿ ಕ್ಲೋಸ್ ಆಗಿದೆ, ಇಲ್ಲಿ ಓಪನ್ ಆಗಿದೆ. ಇದು ಲೋ, ಇದು ಹೈ. ಅರ್ಥ ಆಯ್ತಾ? ಸೊ ಓಪನ್ ಹೈ ಲೋ ಕ್ಲೋಸ್, ಇಲ್ಲಿ ಓಪನ್ ಆಗಿದೆ, ಇಲ್ಲಿ ಕ್ಲೋಸ್ ಆಗಿದೆ. ಓಕೆ, ಲೋ ಇಲ್ಲಿವರೆಗೂ ಬಂದಿದೆ, ಹೈ ಇಲ್ಲಿವರೆಗೂ ಬಂದಿದೆ. ಅಂದರೆ ಮಾರ್ಕೆಟು ಸೆಲ್ಲರ್ಸು ಬೈಯರ್ಸ್ ಏನು ಮಾಡಿದರೆ ಇಲ್ಲಿಂದ ಇಲ್ಲಿವರೆಗೂ ತೊಗೊಂಡು ಹೋಗಿದ್ದಾರೆ. ಇಲ್ಲಿಂದ ಸೆಲ್ಲರ್ಸ್ ಇಂಟ್ಯಾಕ್ಟ್ ಆಗಿ ಸೆಲ್ ಮಾಡಿದ ಮಾರ್ಕೆಟನ್ನು ಇಲ್ಲಿ ತೊಗೊಂಡು ಬಂದು ಸೊ ಮತ್ತೆ ಇಲ್ಲಿ ಮೇಲ್ಗಡೆ ಬಂದು ಇಲ್ಲಿ ಕ್ಲೋಸ್ ಮಾಡಿದೆ. ಸಪೋಸ್ ಏನಾದರೂ ಇದು ಇಲ್ಲಿ ಕ್ಲೋಸ್ ಆಗಿತ್ತು ಅಂತಂದರೆ ಮಾರ್ಕೆಟು ಈ ಥರ ಕ್ಯಾಂಡಲು ಈ ಥರ ಕಾಣಿಸ್ತಾ ಇತ್ತು. ಓಕೆ, ಈ ಥರ ಕಾಣಿಸ್ತಾ ಇತ್ತು. ಯಾಕಂದರೆ ಕ್ಲೋಸ್ ಆಗಿರೋದು ಕೂಡ ಅಲ್ಲೇ ಮತ್ತು ಮಾರ್ಕೆಟ್ ಲೋ ಇರೋದು ಕೂಡ ಅಲ್ಲೇ. ಓಕೆ, ಫುಲ್ ಕ್ಯಾಂಡಲ್ ಕ್ಲೋಸ್ ಆಗಿರ್ತಿತ್ತು. ಓಕೆ, ಆ ಥರ ಇರ್ತಿತ್ತು. ಈಗ ಓಪನ್ ಹೈ ಲೋ ಕ್ಲೋಸ್ ಫಸ್ಟ್ ನಾವು ಇದು ಅರ್ಥ ಆಯಿತಾ? ಓಪನ್ ಹೈ ಲೋ ಕ್ಲೋಸ್ ಅರ್ಥ ಆದ ತಕ್ಷಣ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಮಾರ್ಕೆಟು ಟಾಪ್ ಅಂದರೆ ಹೈ ಎಲ್ಲಿವರೆಗೂ ಬಂದಿದೆ ಅಲ್ಲೊಂದು ಲೈನನ್ನು ಡ್ರಾ ಮಾಡಬೇಕು ನಾವು. ಮಾರ್ಕೆಟ್ ಇಲ್ಲಿಗೆ ಬಂದಿದೆಯಾ? ಸೊ ಇಲ್ಲಿ ಒಂದು ಲೈನನ್ನು ಡ್ರಾ ಮಾಡ್ಕೋಬೇಕು. ನೆಕ್ಸ್ಟು ಲೋ ಎಲ್ಲಿದೆ ಮಾರ್ಕೆಟ್ದು? ಲೋನೇ ಕ್ಲೋಸಾ ಅಥವಾ ಲೋ ಕ್ಲೋಸ್ ಬೇರೆ ಕಡೆ ಇದೆಯಾ, ಲೋ ಬೇರೆ ಕಡೆ ಇದೆ? ಲೋ ಬೇರೆ ಕಡೆ ಇದೆ, ಕ್ಲೋಸ್ ಬೇರೆ ಕಡೆ ಇದೆ. ಓಕೆ, ಇಲ್ಲಿಗೆ ಒಂದು ಲೈನನ್ನು ಡ್ರಾ ಮಾಡ್ಕೋಬೇಕು. ಸೊ 2 ಲೈನ್ ಆಯಿತಾ? ಸೊ ಟಾಪಲ್ಲಿ ಒಂದಾಯಿತು, ಲೋಗೊಂದಾಯಿತು. ಮಾರ್ಕೆಟು ಎಲ್ಲಿವರೆಗೂ ಮೇಲ್ಗಡೆ ಹೋಗಿದೆ. ಸೊ ಇಲ್ಲಿಂದ ಕೆಳಗಡೆ ಬರೋದಕ್ಕೆ ಮಾರ್ಕೆಟ್ ಏನಾಗಿರುತ್ತೆ ಇಂಟ್ಯಾಕ್ಟ್? ಇಲ್ಲಿ ಸೆಲ್ಲರ್ಸ್ ಇಂಟ್ಯಾಕ್ಟ್ ಆಗಿರ್ತಾರೆ. ಅವರು ಸೆಲ್ಲರ್ಸನ್ನು ಮಾರ್ಕೆಟು ಕೆಳಗಡೆ ತೊಗೊಂಡು ಬಂದಿರ್ತಾರೆ. ಸೊ ಇಲ್ಲಿಂದ ಮಾರ್ಕೆಟ್ ಏನು ಮಾಡಿದೆ ಮತ್ತೆ ಮೇಲ್ಗಡೆ ಹೋಗಿದೆ ಅಂದಮೇಲೆ ಸೊ ಮಾರ್ಕೆಟ್ ಇಲ್ಲಿ ಬೈಯರ್ಸ್ ಬಂದು ಮಾರ್ಕೆಟನ್ನ ಮೇಲ್ಗಡೆ ತೊಗೊಂಡು ಹೋಗಿರ್ತಾರೆ. ಸೊ ಇಷ್ಟೇ ಸಿಂಪಲ್, ತುಂಬ ಸಿಂಪಲ್ ಆಗಿರೋದು. ಓಕೆ, ಇದರಿಂದ ನೀವು ತುಂಬ ಈಸಿಯಾಗಿ ಟ್ರೇಡನ್ನು ಮಾಡ್ಬೋದು. ಸಪೋರ್ಟು, ರೆಸಿಸ್ಟೆನ್ಸು ಮತ್ತು ಓಪನ್ ಹೈ ಲೋ ಕ್ಲೋಸ್ ನಿಮಗೆ ಅರ್ಥ ಆಗಿಬಿಟ್ರೆ ಸಾಕು, ನೀವೇನು ಮಾಡ್ತೀರ ಅಂತಂದರೆ ಆರಾಮಾಗಿ ಟ್ರೇಡನ್ನು ಮಾಡ್ಬೋದು. ಓಕೆ, ಸಪೋರ್ಟ್ ರೆಸಿಸ್ಟೆನ್ಸ್ ಮೇಲೇ ಮಾರ್ಕೆಟ್ ನಿಂತಿದೆ. ನಿಮ್ಗೆ ಯಾವುದು ಸ್ಟ್ರಾಟಜಿ ಸೆಟಪ್ಪು ಏನೂ ಬೇಕಾಗಿಲ್ಲ. ಯಾವುದು ಸೆಟಪ್ಪು ಬೇಡ, ಸ್ಟ್ರಾಟಜಿನೂ ಬೇಡ. ಜಸ್ಟ್ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸು, ಡಿಸಿಪ್ಲೀನು. ಓಕೆ, ಡಿಸಿಪ್ಲಿನು, ಸಪೋರ್ಟು ಮತ್ತು ರೆಸಿಸ್ಟೆನ್ಸ್ ಇಷ್ಟಿದ್ರೆ ಸಾಕು, ನೀವು ಟ್ರೇಡಿಂಗಲ್ಲಿ ಪ್ರಾಫಿಟನ್ನು ಮಾಡ್ಬೋದು. ಓಕೆ, ನಾನು ಬೇಕಂದರೆ ಉದಾಹರಣೆ ಸಮೇತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಈಗ ನೆಕ್ಸ್ಟ್ ಮಾರ್ಕೆಟು ಕನ್ಸಾಲ್ಟೇಷನ್ ಎಲ್ಲಿ ಆಗಿದೆ ಅಂತ ನೋಡಬೇಕು. ಓಕೆ, ಮ್ಯಾಕ್ಸಿಮಮ್ಮು ಈಗ ಟಾಪಲ್ಲಿ ಮಾರ್ಕೆಟ್ ಮೇಲ್ಗಡೆ ಬಂದಿರೋದಾಯಿತು. ಸೊ ಈಗ ಕೆಳಗಡೆ ಬಂದಿರೋದಾಯಿತು. ಇಲ್ಲಿ ಏನು ಮಾಡ್ತೀವಿ ನೆಕ್ಸ್ಟ್? ಈಗ ಮಾರ್ಕೆಟ್ ಎಲ್ಲಿ ಕನ್ಸಾಲ್ಟೇಷನ್ ಆಗಿದೆ, ಮಲ್ಟಿಪಲ್ ಟಚಸ್ ಎಲ್ಲಿ ಆಗಿದೆ? ಓಕೆ, ಇಲ್ಲಿ ಮಲ್ಟಿಪಲ್ ಟಚ್ ಆಗಿದೆ. ಸೊ ಇಲ್ಲಿ ಆಗಿದೆ. ಓಕೆ, ಇದು ಒಂದು ಲೈನು ಅಂದರೆ ಇಲ್ಲಿ ಟಚ್ ಆಗಿದೆ ಮತ್ತು ಕೆಳಗಡೆ ಬಂದಿದೆ. ಸೊ ಇದನ್ನು ಬ್ರೇಕ್ ಆಗಿದೆ. ಸೊ ಮೇಲ್ಗಡೆ ಹೋಗಿ ಇಲ್ಲಿ ಟಚ್ ಆಗಿದೆ, ಮತ್ತೆ ಇಲ್ಲಿ ಟಚ್ ಆಗಿದೆ, ಮತ್ತೆ ಮೇಲ್ಗಡೆ ಹೋಗಿದೆ. ಸೊ ಮತ್ತೆ ಇಲ್ಲಿ ಟಚ್ ಆಗಿದೆ. ಓಕೆ, ಅಂದರೆ 1 ಟಚ್ಚು, 2 ಟಚ್ಚು, 3 ಟಚ್ಚು, 4 ಟಚ್ಚು, ಈ ಥರ ಮಲ್ಟಿಪಲ್ ಕನ್ಸಾಲ್ಟೇಷನ್ ಆಮೇಲೆ ಬ್ರೇಕ್ ಆಗಿದೆ. ಓಕೆ, ಇಲ್ಲಿ ಒಂದು ಲೈನನ್ನು ನಾವು ಡ್ರಾ ಮಾಡ್ಕೋಬೇಕು. ಯಾಕಂದರೆ ಸೊ ಅಲ್ಲಿ ತುಂಬಾ ಪೊಸಿಷನ್ಸು ಆ್ಯಡ್ ಆಗಿರ್ತವೆ, ಸ್ಕ್ವೇರ್ ಅಪ್ ಆಗಿರ್ತವೆ. ಓಕೆ, ಅಲ್ಲೊಂದು ಲೈನ್ ಆಯಿತು. ಅದಾದಮೇಲೆ ನೆಕ್ಸ್ಟ್ ಮತ್ತೆ ಕನ್ಸಾಲ್ಟೇಷನ್ ಆಗಿರುವಂಥ ಏರಿಯಾ ಯಾವುದು? ಓಕೆ, ಸ್ವಲ್ಪ ಪ್ರೀವಿಯಸ್ ಇಲ್ಲಿ ಸಿಗಲಿಲ್ಲ ನಿಮ್ಗೆ, ಜಸ್ಟ್ ಪ್ರೀವಿಯಸ್ ಹಿಂದ್ಗಡೆ ಹೋಗ್ಬೇಕು. ಜಸ್ಟ್ ಹಿಂದ್ಗಡೆ ಹೋಗಿದ್ರೆ ಒಂದು ದಿನ ಹಿಂದ್ಗಡೆ ಹೋಗಿ ಮತ್ತು ಇಲ್ಲಿ ಕೆಳಗಡೆ ಇಲ್ಲಿ ನೆಕ್ಸ್ಟ್ ಡೇ ಸಪೋಸ್ ಏನಾಗಿರುತ್ತೆ, ಇಲ್ಲಿ ಮಾರ್ಕೆಟು ಗ್ಯಾಪ್ ಅಪ್ ಓಪನ್ ಆಗಿರುತ್ತೆ. ಇಲ್ಲಿ ಈ ಥರ ಗ್ಯಾಪ್ ಅಪ್ ಓಪನ್ ಆದಾಗ ಇಲ್ಲಿ ಚಾರ್ಟ್ ಯಾವುದೇ ಇರಲ್ಲ. ಸೊ ಪೂರ್ತಿ ಹಿಂದ್ಗಡೆ ಹೋಗಿ ಒಂದು ನಿಮ್ಮ 15 ಡೇಸು, 1 ವೀಕು, 15 ಡೇಸು, 1 ಮಂತು. ಸೊ ಎಷ್ಟು ಹಿಂದೆ ಹೋಗ್ತೀರಾ ಅಲ್ಲಿ ನಿಮ್ಗೆ ಸಿಗುತ್ತೆ ಚಾರ್ಟ್. ಓಕೆ, ಹಿಂದ್ಗಡೆ ಸಿಗುತ್ತೆ ಪೂರ್ತಿ. ನೀವು ಮಾರ್ಕೆಟ್ ಪೂರ್ತಿ ಟಾಪಲ್ಲಿ ಇರುತ್ತಲ್ಲ, ಈಗ 27,000 28,000 ಪೂರ್ತಿ ಟಾಪಲ್ಲಿ ಹೋದಾಗ ಸೊ ಅಲ್ಲಿ ಏನು ಮಾಡೋಕ್ಕಾಗಲ್ಲ. ಆಲ್ಮೋಸ್ಟು ನಾವು ಸೈಕಾಲಜಿಕಲ್ ಮೇಲೇ ಟ್ರೇಡ್ ಮಾಡಬೇಕಾಗುತ್ತೆ. ಸಪೋಸ್ ಇಲ್ಲ ಅಂದರೆ ಪೂರ್ತಿ ಆಲ್ ಟೈಮ್ ಹೈಯಲ್ಲಿ ಮಾರ್ಕೆಟ್ ಹೋದಾಗ ಸೊ ಅವಾಯ್ಡ್ ಮಾಡ್ಬೋದು ಟ್ರೇಡನ್ನು. ಓಕೆ, ಯಾಕಂದರೆ ಪ್ರೀವಿಯಸ್ ಡೇಟಾನೇ ಇರಲ್ಲ. ಪ್ರೀವಿಯಸ್ ಡೇಟಾನೇ ಇಲ್ಲ ಅಂತಂದರೆ ನಾವು ಪ್ರೈಸ್ ಆ್ಯಕ್ಷನ್ನು ಇದ್ರ ಮೇಲೆ ಟ್ರೇಡ್ ಮಾಡ್ತಾ ಇದ್ದೀವಿ, ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಮೇಲೆ ಟ್ರೇಡನ್ನು ಮಾಡ್ತಾ ಇದ್ದೀವಿ ಅಂದಮೇಲೆ ಡೇಟಾನೇ ಇಲ್ಲ ಅಂತಂದಾಗ ಅಲ್ಲಿ ಯಾವ ಥರ ಟ್ರೇಡ್ ಮಾಡೋದು? ಓಕೆ, ಅಲ್ಲಿ ಅವತ್ತು ಡೇನ ಅವಾಯ್ಡ್ ಮಾಡೋದು. ಓಕೆ, ನೀವು ಕೆಳಗಡೆ ಎಷ್ಟು ಬರುತ್ತೆ ಮಾರ್ಕೆಟ್ ವಾಚ್ ನಮಗೆ ಹಿಂದ್ಗಡೆ ಹೋದರೆ ಪ್ರೀವಿಯಸ್ ಹಿಸ್ಟ್ರಿ ಡೇಟಾ ಸಿಗುತ್ತೆ. ಸೊ ಈ ಥರ ಇರುತ್ತೆ. ಇಲ್ಲಿ ಹಿಂದ್ಗಡೆ ಬರೋದು. ಓಕೆ, ಹಿಂದ್ಗಡೆ ಬಂದು ನೋಡ್ಕೊಳ್ಳೋದು. ಸೊ ಮಾರ್ಕೆಟ್ ಮಲ್ಟಿಪಲ್ ಟಚಸ್ ಏನಾಗಿದೆ, ಇಲ್ಲಿ ಏನಾದರೂ ಮಾರ್ಕೆಟ್ ಮಲ್ಟಿಪಲ್ ಟಚ್ ಆಗಿದೆ. ಸೊ ಈ ಥರ ಒಂದು ಮಲ್ಟಿಪಲ್ ಟಚಸ್ ಸಿಕ್ತು ನಮಗೆ. ಓಕೆ, ಇಲ್ಲಿ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳೋದು ನಾವು. ಮಲ್ಟಿಪಲ್ ಟಚಸ್ ಬಂತ. ಸೊ ಇಲ್ಲಿ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ಳೋದು. ಓಕೆ, ಎಷ್ಟು ಚೆನ್ನಾಗಿ ಬಂದು ನೋಡಿ. ಈಗ ಟಾಪಲ್ಲಿ ಒಂದು ಲೈನ್ನ ಡ್ರಾ ಮಾಡಿದ್ವಿ, ಕೆಳಗಡೆ ಒಂದು ನಾವು ಮಾಡ್ತಾ ಇರೋದು ಲೈನ್ ಡ್ರಾ ಮಾಡ್ತಾ ಇರೋದು ಲೈನು. ಸೊ ನೆಕ್ಸ್ಟ್ ಡೇ 26 ಫೆಬ್ರವರಿಗೆ ಟ್ರೇಡ್ ಮಾಡೋದಕ್ಕೆ ನಾವು 25 ಫೆಬ್ರವರಿ ಚಾರ್ಟಲ್ಲಿ ಡ್ರಾ ಮಾಡ್ತೇವೆ. ಸಪೋಸ್ ನಾವು ಫ್ರೈಡೇ ಆಗಿತ್ತು ಅಂತಂದ್ರೆ ನೆಕ್ಸ್ಟ್ ಸ್ಯಾಟರ್ಡೇ ಇರುತ್ತೆ, ಸಂಡೇ ಇರುತ್ತೆ, ಮಂಡೇ ಮಾರ್ಕೆಟ್ ಓಪನ್ ಆಗುತ್ತೆ, ಮಂಡೇ ಟ್ರೇಡ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಡೇ ಫಾರ್ ನೆಕ್ಸ್ಟ್ ಡೇ ಟುಮಾರೋ, ನೆಕ್ಸ್ಟ್ ಡೇ ಯಾವುದೇ ಇರಲಿ ಅದು. ನೆಕ್ಸ್ಟ್ ಡೇ ಸಪೋಸ್ ಹಾಲಿಡೇ ಇತ್ತು ಅಂತಂದರೆ ಅದಕ್ಕಿಂತ ನೆಕ್ಸ್ಟ್ ಡೇ ಬಂದೇ ಬರುತ್ತೆ. ಓಕೆ, ಹಾಲಿಡೇಯಲ್ಲಿ ಮಾರ್ಕೆಟ್ ಏನು ರನ್ ಆಗಿರಲ್ಲ, ಟ್ರೇಡ್ ಆಗಿರಲ್ಲ. ಓಕೆ, ಆ ಥರ ಇರುತ್ತೆ. ಸೊ ಈಗ ನೆಕ್ಸ್ಟ್ ಡೇ ಟ್ರೇಡ್ ಮಾಡೋದಕ್ಕೋಸ್ಕರ ದಿಸ್ ಕರೆಂಟ್ ಡೇ ಮಾರ್ಕೆಟ್ ಮುಗೀತು. ಸೊ ನಾವು ಸಾಯಂಕಾಲ ಲೈನನ್ನು ಡ್ರಾ ಮಾಡ್ಕೋಬೋದು ಅಥವಾ ಬೆಳಿಗ್ಗೆ ಡ್ರಾ ಮಾಡ್ಕೋಬೋದು. 9:15ಗಿಂತ ಮುಂಚೆ ನೀವು ಮಾರ್ಕೆಟ್ ಓಪನ್ ಆಗೋಕ್ಕಿಂತ ಮುಂಚೆ ಯಾವಾಗ ಬೇಕಾದಾಗೂ ಡ್ರಾ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಡೇ ಟ್ರೇಡ್ ಮಾಡೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ, ಅದನ್ನು ಹೇಳ್ತಾ ಇದ್ದೀನಿ. ಇಲ್ಲಿ 3 ಲೈನ್ ಆಯಿತು. ಸೊ ಇಲ್ಲಿ ಕೆಳಗಡೆ ಒಂದು ಲೈನ್ ಆಯಿತು. ಅದಾದಮೇಲೆ ನೆಕ್ಸ್ಟ್ ಮತ್ತೆ ಕೆಳಗಡೆ ಈ ಥರ
ಪ್ರೀವಿಯಸ್ಸು ಟಚಸ್ ಇರುತ್ತೆ. ಓಕೆ, ಇಲ್ಲೂ ಕೂಡ ಕನ್ಸಾಲಿಡೇಷನ್ ಇದೆ, ಇದು ಏರಿಯಾ ಕೂಡ ಕನ್ಸಾಲಿಡೇಷನ್, ಈ ಏರಿಯಾನು ಕನ್ಸಾಲಿಡೇಷನ್ ಝೋನ್ ಇದೆ. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಕೂಡ ಇಲ್ಲಿನೂ ಹಿಂದ್ಗಡೆನೂ ಇಲ್ಲಿ ಕ್ಲೋಸ್ ಇದೆ. ಓಕೆ, ಇಲ್ಲಿ ಕ್ಲೋಸ್ ಆಗಿದೆ ಮಾರ್ಕೆಟು. ಓಕೆ, ಪ್ರೀವಿಯಸ್ ಡೇ ಕ್ಲೋಸು, ಪ್ರೀವಿಯಸ್ ಡೇ ಓಪನ್ನು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಯಾಕಂದರೆ ಅಲ್ಲಿ ಪೊಸಿಷನ್ಸು ಆ್ಯಡ್ ಆಗಿರ್ತವೆ, ಸ್ಕ್ವೇರ್ ಅಪ್ ಆಗಿರ್ತವೆ. ಸೊ ಎಷ್ಟೋ ಜನ ಎಕ್ಸಿಟ್ ಆಗಿರ್ತಾರೆ, ಎಷ್ಟೋ ಜನ ಮತ್ತೆ ಆ್ಯಡ್ ಮಾಡಿರ್ತಾರೆ ಪೊಸಿಷನ್. ಅದಕ್ಕೋಸ್ಕರ ಪ್ರೀವಿಯಸ್ ಡೇ ಕ್ಲೋಸು ಮತ್ತು ಓಪನ್ನು ಇಲ್ಲಿ ಓಪನ್ ಆಗಿದೆ. ಸೊ ಇದು ಕೂಡ ಸ್ಟ್ರಾಂಗು. ಇಲ್ಲಿ ಕ್ಲೋಸ್ ಆಗಿದೆ ಪ್ರೀವಿಯಸ್ ಡೇ, ಇದಕ್ಕಿಂತ ಪ್ರೀವಿಯಸ್ ಡೇ ಇಲ್ಲಿ ಕ್ಲೋಸ್ ಆಗಿದೆ, ಇದು ಕೂಡ ಸ್ಟ್ರಾಂಗ್ ಆಗಿರುತ್ತೆ. ಇಲ್ಲಿ ಕ್ಲೋಸ್ ಆಗಿದೆ, ಇದು ಕೂಡ ಸ್ಟ್ರಾಂಗ್ ಆಗಿರುತ್ತೆ. ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಸ್ಟ್ರಾಂಗ್ ಇರುತ್ತೆ ಅಂತ ಹೇಳ್ತೀನಿ, ನಿಮಗೆ ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್ ಉದಾಹರಣೆ ಸಮೇತ ಹೇಳ್ತೀನಿ. ಓಕೆ, ಇಲ್ಲಿ ಒಂದು ಲೈನನ್ನು ಡ್ರಾ ಮಾಡ್ತೀವಿ. ಯಾಕಂದರೆ ಇಲ್ಲಿ ಟಚ್ ಆಗಿದೆ, ಇಲ್ಲಿ ಟಚ್ ಆಗಿದೆ, ಇಲ್ಲಿ ಸ್ವಲ್ಪ ಕೆಳಗಡೆ ಬಂದಿದೆ. ಸೊ ಇಲ್ಲಿ ಬ್ರೇಕ್ ಆಗಿದೆ. ಅದಾದಮೇಲೆ ಇಲ್ಲಿ ಕೂಡ ತುಂಬ ಕನ್ಸಾಲಿಡೇಷನ್, ಗಜಿಬಿಜಿ ಏರಿಯಾ. ಓಕೆ, ಈ ಥರ ತುಂಬ ಕನ್ಸಾಲಿಡೇಷನ್ ಇದೆ. ಅದಕ್ಕೋಸ್ಕರ ಇಲ್ಲಿ ಒಂದು ಲೈನನ್ನು ನಾವು ಡ್ರಾ ಮಾಡ್ಕೋಬೇಕು. ಓಕೆ, ಇಷ್ಟು ಮಾಡಿದರೆ ಮುಗಿದೋಯ್ತು. ಓಕೆ, ಆಲ್ಮೋಸ್ಟ್ ನಿಮಗೆ ಒಂದು ಡೇನಲ್ಲಿ ಆಲ್ಮೋಸ್ಟು ನಿಫ್ಟಿ 120 to 150 ಪಾಯಿಂಟ್ಸ್, ಆಲ್ಮೋಸ್ಟು 200 ಪಾಯಿಂಟ್ಸ್ವರೆಗೂ ಕೊಟ್ಟಿರುತ್ತೆ. ಓಕೆ, ಜಾಸ್ತಿ 500 600 ಪಾಯಿಂಟ್ಸ್ ಮೊಮೆಂಟಮ್ ಇತ್ತು ಅಂತಂದರೆ ಅಲ್ಲಿ ಕೂಡ ನಿಮಗೆ ಸಿಗುತ್ತೆ. ಎಟ್ಲೀಸ್ಟ್ ಎವರೇಜ್ ಟ್ರೇಡ್ ಆಗೋದು ನಿಫ್ಟಿ 200 ಪಾಯಿಂಟ್ಸ್ ಮ್ಯಾಕ್ಸಿಮಮು, ತುಂಬ ಚೆನ್ನಾಗಿರುವಂಥ ದಿನಗಳಲ್ಲಿ. ಸೊ ಆರಾಮಾಗಿ ಟ್ರೇಡ್ ಆಗ್ತಾ ಇರುತ್ತೆ 200 ಪಾಯಿಂಟ್ಸಲ್ಲಿ. ಸೊ 4 ರಿಂದ 5 ಲೈನ್ ಇದ್ದರೆ ಮ್ಯಾಕ್ಸಿಮಮ್ ನಿಮಗೆ ಸಾಕು, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಲೈನ್ಗಳು. ಇದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂದರೆ ಇಷ್ಟೇ ಟಚ್ ಆಗುತ್ತೆ ಅಂತ ಅಲ್ಲ, ಸೊ ಈ ಥರ ಜೂನ್ ಇರುತ್ತೆ. ಓಕೆ, ಇಲ್ಲಿ ಬಂದ ತಕ್ಷಣ ಮಾರ್ಕೆಟ್ ಇಲ್ಲಿ ಕೂಡ ಬಂದು ಈ ಥರ ಬರ್ಬೋದು, ಅಥವಾ ಇಲ್ಲಿ ಮೇಲ್ಗಡೆ ಕೂಡ ಹೋಗಿ ಈ ಥರ ಬರ್ಬೋದು, ಅಥವಾ ಈ ಲೈನ್ಗೆ ಟಚ್ ಆಗಿ ಕೂಡ ಫಾಲ್ ಆಗ್ಬೋದು. ಓಕೆ, ಇಷ್ಟು ನೀವು ಐಡಿಯಾ ಬಂದಿದೆ ಅಂತ ಅನ್ಕೋತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಡೇ 25 ಫೆಬ್ರವರಿಗೆ ಸೊ ನಾವು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ನ ಈ ಥರ ಡ್ರಾ ಮಾಡಿ ಇಟ್ಕೊಂಡ್ವಿ. ನೆಕ್ಸ್ಟ್ ಡೇ ನಮಗೆ ಮಾರ್ಕೆಟು ಓಪನ್ ಆಗುತ್ತೆ, ಇಲ್ಲಿ ಓಪನ್ ಆಗುತ್ತೆ. ಸೊ ಓಕೆ, ಇಲ್ಲಿ ಮೇಲ್ಗಡೆ ಓಪನ್ ಆಗುತ್ತೆ, ಈ ಏರಿಯಾದಲ್ಲಿ ಓಪನ್ ಆಗುತ್ತೆ. ಓಕೆ, ಇಲ್ಲಿ ಓಪನ್ ಆಗಿ ಇಲ್ಲಿ ಕೆಳಗಡೆ ಬರುತ್ತೆ. ಸೊ ಇಲ್ಲಿ ಪ್ರೀವಿಯಸ್ ಡೇ ಕ್ಲೋಸ್ ಇದೆ, ಅದಕ್ಕೋಸ್ಕರ ಈ ರೆಸಿಸ್ಟೆನ್ಸನ್ನು ಫೇಸ್ ಮಾಡಿ ಮಾರ್ಕೆಟು ಮೇಲ್ಗಡೆ ಹೋಗುತ್ತೆ. ಸೊ ಇದೇ ಏರಿಯಾದಲ್ಲಿ ಕನ್ಸಾಲಿಡೇಷನ್ ಆಗಿ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಇಲ್ಲಿ ಬಂದು ಇದನ್ನು ಬ್ರೇಕ್ ಮಾಡುತ್ತೆ ಮಾರ್ಕೆಟ್. ಓಕೆ, ಈ ಪ್ರಾಪರ್ ಕ್ಯಾಂಡಲಿಂದ ಬ್ರೇಕ್ ಮಾಡುತ್ತೆ, ಬ್ರೇಕ್ ಮಾಡಿ ಇಲ್ಲಿ ಕೆಳಗಡೆ ಬರುತ್ತೆ. ಸೊ ಮತ್ತು ನೆಕ್ಸ್ಟ್ ಇಲ್ಲಿ ಇದೆಯಲ್ಲ ಸಪೋರ್ಟ್ ಇದೆಯಲ್ಲ, ಸೊ ಈ ಸಪೋರ್ಟನ್ನು ರೆಸ್ಪೆಕ್ಟ್ ಕೊಡುತ್ತೆ ಮಾರ್ಕೆಟು. ಈ ಥರ ಕನ್ಸಾಲಿಡೇಷನ್ ಆಗಿ ಮೇಲ್ಗಡೆ ಹೋಗುತ್ತೆ. ಈ ಸಪೋರ್ಟ್ಗೆ ಅಂದರೆ ಇಲ್ಲಿ ನೋಡ್ಬೋದು, ಈ ಸಪೋರ್ಟ್ಗೆ ರೆಸ್ಪೆಕ್ಟ್ ಕೊಡುತ್ತೆ. ಸೊ ರೆಸಿಸ್ಟೆನ್ಸ್ಗೆ ಮೇಲ್ಗಡೆ ಇರೋದಕ್ಕೆ ರೆಸಿಸ್ಟೆನ್ಸ್ ಅಂತ ಕರೀತಾರೆ, ಕೆಳಗಡೆ ಇರುತ್ತೆ ಸಪೋರ್ಟ್ ಅಂತ ಕರೀತಾರೆ. ಓಕೆ, ಈ ರೆಸಿಸ್ಟೆನ್ಸ್ಗೆ ರೆಸ್ಪೆಕ್ಟ್ ಕೊಡುತ್ತೆ ಮಾರ್ಕೆಟು, ಇಲ್ಲಿ ಕ್ಲೋಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಡೇ ಇಲ್ಲಿ ಬರ್ಬೋದು. ಓಕೆ, ಈಗ ಮತ್ತೆ ಈ ಟ್ರೇಡ್ ಮುಗೀತು, ಈ ದಿನ ಮುಗೀತು. ನೆಕ್ಸ್ಟ್ ಡೇ ನಾವು ಡ್ರಾ ಮಾಡ್ಕೋಬೇಕಲ್ಲ. ಸೊ ಅವಾಗ ಏನು ಮಾಡೋದಂತಾರೆ, ಮತ್ತೆ ನೆಕ್ಸ್ಟ್ ಡೇ ಈ ದಿನ ಇರುತ್ತಲ್ಲ, ಸೊ ಈ ದಿನದ ಡೇಟಾನಲ್ಲಿ ತೊಗೊಂಡು ನಾವು ಮತ್ತೆ ಡ್ರಾ ಮಾಡೋದು. ಓಕೆ, ಇಲ್ಲಿ ಹೈ ಇಲ್ಲಿದೆ. ಓಕೆ, ಇಲ್ಲಿ ಒಂದು ಲೈನನ್ನು ಡ್ರಾ ಮಾಡ್ಕೋಬೇಕು. ಇಲ್ಲಿ ಹೈ ಲೋ ಎಲ್ಲಿದೆ ಇಲ್ಲಿವರೆಗೂ ಡ್ರಾ ಮಾಡ್ಕೋಬೇಕು ಒಂದು ಲೈನ್. ಮಾರ್ಕೆಟು ಓಪನ್ ಆಗಿರೋದು ಇಲ್ಲಿ, ಕ್ಲೋಸ್ ಆಗಿರೋದು ಇಲ್ಲಿ. ಓಪನ್ನು ಕ್ಲೋಸು ಸಿಕ್ತು, ಹೈ ಇದೆ, ಸೊ ಲೋ ಇದೆ. ಓಕೆ, ಈ ಥರ ಸಿಕ್ಕ ನಂತರ ನಾವು ಡ್ರಾ ಮಾಡ್ಕೋಬೇಕು. 2 ಲೈನ್ ಆಯಿತು. ಅದಾದಮೇಲೆ ಜಾಸ್ತಿ ಕನ್ಸಾಲಿಡೇಷನ್ ಆಗಿರೋ ಏರಿಯಾನ ಹುಡುಕಬೇಕಾಗುತ್ತೆ. ಸೊ ಮಲ್ಟಿಪಲ್ ಟಚಸ್ಸು ಈ ಪರ್ಟಿಕ್ಯುಲರ್ ಡೇನಲ್ಲಿ ಚೆಕ್ ಮಾಡ್ಕೋಬೇಕು, ಇಲ್ಲ ಹಿಂದ್ಗಡೆ ಹೋಗಿನೂ ಚೆಕ್ ಮಾಡ್ಕೋಬೇಕು. ಈ ಥರ ಹಿಂದ್ಗಡೆ ಹೋಗಿ ಈ ಥರ ಇಲ್ಲಿದೆ, ಈ ನೆಕ್ಸ್ಟ್ ಇಲ್ಲಿದೆ. ಓಕೆ, ಈ ಥರ ಹಿಂದ್ಗಡೆ ಹೋಗಿ ಕೂಡ ಚೆಕ್ ಮಾಡ್ಕೋಬೇಕು. ಅದಾದಮೇಲೆ ನಾವು ನೆಕ್ಸ್ಟ್ ಡೇಗೋಸ್ಕರ ಲೈನನ್ನು ಡ್ರಾ ಮಾಡ್ಕೋಬೇಕು. ಓಕೆ, ಈ ಥರ ಕನ್ಸಾಲಿಡೇಷನ್ ಇದೆ, ತುಂಬಾ ಮಲ್ಟಿಪಲ್ ಟಚಸ್ ಇದೆ. ಇಲ್ಲಿ ನೋಡ್ಬೋದು. ಓಕೆ, ಇಲ್ಲಿ ಟಚ್ ಆಗಿದೆ, ಇದು ಬ್ರೇಕ್ ಆಗಿದೆ. ಸೊ ಇಲ್ಲಿ ಟಚ್ ಆಗಿದೆ, ಇಲ್ಲಿ ನೋಡಿ, ಇಲ್ಲಿ ಹೈಗೆ ಆಲ್ಮೋಸ್ಟ್ 1 2 3 4 ಟೈಮ್ಸ್ ಟಚ್ ಆಗಿದೆ. ಮಾರ್ಕೆಟ್ ಮೇಲ್ಗಡೆ ಹೋಗೋದಕ್ಕೆ ಬಿಟ್ಟಿಲ್ಲ. ದಿಸ್ ಪರ್ಟಿಕ್ಯುಲರ್ ಪಿನ್ ಬಾರ್ ಆಲ್ಮೋಸ್ಟ್ ಮಾರ್ಕೆಟನ್ನು ಕೆಳಗಡೆ ತೊಗೊಂಡ್ಬಂದಿದೆ. ಓಕೆ, ಇಲ್ಲಿ ಬಂದು ಇಲ್ಲಿ ಲೋ ಇದೆಯಲ್ಲ, ಸೊ ಇದನ್ನು ನಾವು ಲೈನ್ನ ಡ್ರಾ ಮಾಡ್ಕೋಬೇಕು. ಓಕೆ, ಅದಾದಮೇಲೆ ನೆಕ್ಸ್ಟು 4 to 5 ಲೈನ್ ಆದರೆ ಮ್ಯಾಕ್ಸಿಮಮ್ ಸಾಕಾಗುತ್ತೆ. ಈ ಕನ್ಸಾಲಿಡೇಷನ್ ಏರಿಯಾ ಮತ್ತು ಈ ಕನ್ಸಾಲಿಡೇಷನ್ ಏರಿಯಾನ ಮ್ಯಾಚ್ ಮಾಡ್ಕೊಂಡು ಆಲ್ಮೋಸ್ಟ್ ನೀವು ಈ ಥರ ಡ್ರಾ ಮಾಡ್ಕೋಬೋದು. ಓಕೆ, ಇಲ್ಲ ಈ ಥರ ಪೂರ್ತಿ ಈ ಥರ ಕನ್ಸಾಲಿಡೇಷನ್ ಪೂರ್ತಿ ಇತ್ತು ಅಂತಂದರೆ ಇಲ್ಲಿ ಮತ್ತು ಇಲ್ಲಿ ಒಂದು ಲೈನನ್ನು ಡ್ರಾ ಮಾಡಿ ಅದನ್ನು ಮಿಡ್ಲಿಗೆ ಮೆಜರ್ ಮಾಡ್ಕೊಂಡು ಒಂದು ಮಿಡ್ಲಿಗೆ ಲೈನನ್ನು ಡ್ರಾ ಮಾಡ್ಕೋಬೋದು. ಓಕೆ, ಈ ಥರ ನಾವು 4 ಲೈನನ್ನು ಡ್ರಾ ಮಾಡ್ಕೊಂಡ್ವಿ. ಸೊ ನೆಕ್ಸ್ಟ್ ಡೇಗೋಸ್ಕರ ವೆಯ್ಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಡೇ ಇಲ್ಲಿ ಏನು ಬರುತ್ತೆ ಅಂತಂದರೆ ಮಾರ್ಕೆಟು ಇಲ್ಲಿ ಏನಾದರೂ ಈ ಏರಿಯಾದಲ್ಲಿ ಏನಾದರೂ ಓಪನ್ ಆಗಿತ್ತು ಅಂದರೆ ಇದಕ್ಕೆ ರೆಸ್ಪೆಕ್ಟ್ ಕೊಡ್ತಿತ್ತು. ಇಲ್ಲ ಓಪನ್ ಆಗಿಲ್ಲ, ಇಲ್ಲಿಲ್ಲ ಬಂದಿಲ್ಲ, ಸೊ ಇಲ್ಲಿ ಬಂದಿದೆ, ಇಲ್ಲಿ ಓಪನ್ ಆಗಿ ಇಲ್ಲಿ ಬ್ರೇಕ್ ಆಗಿದೆ, ಇದಕ್ಕೆ ರೆಸ್ಪೆಕ್ಟ್ ಕೊಟ್ಟಿದೆ. ದಿಸ್ ಪರ್ಟಿಕ್ಯುಲರ್ ಕನ್ಸಾಲಿಡೇಷನ್ ಇದೆಯಲ್ಲ, ಸೊ ಇದನ್ನು ಸಪೋರ್ಟನ್ನು ಬ್ರೇಕ್ ಮಾಡ್ತು ಮಾರ್ಕೆಟು. ಇಲ್ಲಿ ಎಂಟ್ರಿ ತೊಗೊಂಡಿದ್ದೆ ನಾನು, ಈ ಸಪೋರ್ಟ್ ಬ್ರೇಕ್ ಆದ ತಕ್ಷಣ ಎಂಟ್ರಿ ತೊಗೊಂಡು ಸೊ ಇಲ್ಲಿವರೆಗೂ ಅಂದರೆ ಈ ಕನ್ಸಾಲಿಡೇಷನ್ ಏರಿಯಾವರೆಗೂ ಸ್ಟಾಪ್ ಲಾಸನ್ನು ಹಾಕಿದೆ. ಆಲ್ಮೋಸ್ಟ್ 1:2 ಟಾರ್ಗೆಟನ್ನು ಕ್ಯಾಪ್ಚರ್ ಮಾಡಿರ್ತೀನಿ. ನೀವು ಪ್ರೀವಿಯಸ್ ಡೇ ಹೋಗಿ ಈ ದಿಸ್ ಪರ್ಟಿಕ್ಯುಲರ್ ಡೇ ಟ್ರೇಡನ್ನು ನೋಡಿ ಆಲ್ಮೋಸ್ಟು 9:15ಗೆ 27th ಫೆಬ್ರವರಿ ಫ್ರೈಡೇ 27th ಫೆಬ್ರವರಿಗೆ ನೀವು ನೋಡಿ ಹೋಗಿ ಟ್ರೇಡು ನಂದು ಟಾರ್ಗೆಟ್ ಹಿಟ್ ಆಗಿದೆ. ಓಕೆ, ಈ ಥರ ಸಪೋರ್ಟು ಮತ್ತು ರೆಸಿಸ್ಟೆನ್ಸಿಂದ ನೀವು ಟ್ರೇಡನ್ನು ಮಾಡೋದಕ್ಕೆ ಕಲಿಬೋದಾಗಿರುತ್ತೆ. ಈ ಥರ ಬಿಗ್ ಬಾರ್ ಬಿಯರಿಶ್ ಕ್ಯಾಂಡಲ್ ಬರುತ್ತೆ,
ಈ ಕನ್ಸಾಲಿಡೇಷನ್ ಝೋನನ್ನು ಬ್ರೇಕ್ ಮಾಡೋದು ಮೇಲ್ಗಡೆ ಹೋಗೋದಷ್ಟು ಸ್ಟ್ರೆಂತ್ ಇರಲ್ಲ, ಯಾಕಂದರೆ ಇವ್ರನ್ನ ಎಲ್ಲರೂ ಕಳಿಸಿದೆ ಮನೆಗೆ ಈ ಕ್ಯಾಂಡಲು. ಅದಾದಮೇಲೆ ರಿಟ್ರೇಸಿಗೆ ಬರುತ್ತೆ, ಇಲ್ಲಿ ಎಂಟ್ರಿ ತೊಗೋತೀನಿ 1:2 ನಾನು ಟಾರ್ಗೆಟನ್ನು ಬುಕ್ ಮಾಡ್ತೀನಿ. ಬುಕ್ ಮಾಡಿದ್ಮೇಲೆ ಮಾರ್ಕೆಟ್ ಮತ್ತೆ ಫಾಲ್ ಆಗುತ್ತೆ. ಆಲ್ಮೋಸ್ಟ್ ನಮಗೆ 1:2 ಟಾರ್ಗೆಟ್ ರಿಸ್ಕ್ ರಿವಾರ್ಡ್ ಇಟ್ಕೊಂಡು ಹೋಗ್ತಾ ಇದ್ದೀವಿ, 1:3 ತೊಗೊಂಡು ಹೋಗ್ತಾ ಇದ್ದೀವಿ, 1:4 ತೊಗೊಂಡು ಹೋಗ್ತಾ ಇದ್ದೀವಿ. ನಿಮ್ಮ ಅಕಾರ್ಡಿಂಗ್ ಟು ನಿಮ್ಮ ರಿಸ್ಕ್ ರಿವಾರ್ಡು, ನಿಮ್ಮ ಮನಿ ಮ್ಯಾನೇಜು, ನಿಮ್ಮ ಕ್ಯಾಪಿಟಲ್ ಮ್ಯಾನೇಜ್ಮೆಂಟು, ನಿಮ್ಮ ಸೈಕಾಲಜಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಈ ಥರ ಬರುತ್ತೆ. ಸೊ ಇಲ್ಲಿ ಯಾವುದೇ ಥರ ನಮಗೆ ಮಾರ್ಕೆಟ್ ಈ ಥರ ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಇಲ್ಲಿ ನಾವು ಈ ಡೇಗೋಸ್ಕರ ಲೈನನ್ನು ಡ್ರಾ ಮಾಡಿದ್ವಿ. ಈ ಡೇಗೋಸ್ಕರ ಅಂದರೆ 27th ಫ್ರೈಡೇ 27th ಫೆಬ್ರವರಿಗೋಸ್ಕರ ಮಾಡಿದ್ವಿ. ಬಟ್ ಇಲ್ಲಿ ಕೆಳಗಡೆ ಏನು ಯಾವುದೇ ಥರ ಡೇಟಾ ಇಲ್ಲ ಅಂದಾಗ ಹಿಂದ್ಗಡೆ ಬರೋದು. ಓಕೆ, ಇಲ್ಲಿ ಡೇಟಾ ಇದೆ ನಮಗೆ. ಹಿಂದ್ಗಡೆ ಎಷ್ಟು ಹಿಂದ್ಗಡೆ ಹೋಗ್ತೀರಾ, ಪ್ರೀವಿಯಸ್ ಹಿಸ್ಟ್ರಿ ರಿಪೀಟ್ಸ್ ಸ್ವಲ್ಪ ಹಿಂದ್ಗಡೆ ಹೋದರೆ ನಮಗೆ ಡೇಟಾ ಸಿಗುತ್ತೆ. ಈ ಥರ ಇಲ್ಲಿ ಟಚ್ ಆಗಿದೆ. ಸೊ ಇಲ್ಲಿ ಟಚ್ ಆಗಿದೆ, ನಾನು ಇಲ್ಲಿ ಒಂದು ಲೈನನ್ನು ಡ್ರಾ ಮಾಡ್ಕೋತೀನಿ. ಓಕೆ, ನೆಕ್ಸ್ಟು ಮಾರ್ಕೆಟ್ ಇಲ್ಲಿವರೆಗೂ ಬಂದಿದೆ. ಸೊ ಇಲ್ಲಿ ಅಂದರೆ ವೀಕ್ ಸ್ವಲ್ಪ ಕಟ್ ಮಾಡ್ಬೋದು. ಓಕೆ, ನೀವು ಲೈನನ್ನು ಡ್ರಾ ಮಾಡ್ಕೋವಾಗ ಎಕ್ಸಾಕ್ಟ್ಲಿ ಈ ವೀಕಿಗೋಸ್ಕರ ಮಾಡಬೇಕು ಅಂತ ಇರೋಲ್ಲ. ಸೊ ಕನ್ಸಾಲಿಡೇಷನ್ ಎಲ್ಲಿ ಟಚ್ ಆಗಿದೆ, ಸೊ ಇಲ್ಲಿ ನಾವು ಡ್ರಾ ಮಾಡ್ಕೊತೀವಿ. ಓಕೆ, ಇದಕ್ಕಿಂತ ನೀವು ಹಿಂದ್ಗಡೆ ಹೋಗಿ ಈ ಟಚ್ಗೋಸ್ಕರ ನೀವು ಹಿಂದ್ಗಡೆ ಹೋದರೆ ಸೊ ಇಲ್ಲಿ ಕೂಡ ಒಂದು ಕನ್ಸಾಲಿಡೇಷನ್ ಏರಿಯಾ ಸಿಗುತ್ತೆ. ಓಕೆ, ಇಲ್ಲಿ ನೋಡ್ಬೋದು ಎಷ್ಟು ಮಲ್ಟಿಪಲ್ ಟಚಸ್ ಇದೆ ಅಂತ ಹೇಳ್ಬೋದು. ಈಗ ನೋಡ್ಬೋದು. ಓಕೆ, ಈ ಲೈನ್ಗೆ ಸೊ ಇಲ್ಲಿ ಬ್ರೇಕ್ ಆಗಿ ಮೇಲ್ಗಡೆ ಹೋಗಿದೆ. ಸೊ ಇಲ್ಲಿ ಟಚ್ ಆಗಿದೆ, ಮತ್ತು ಕೆಳಗಡೆ ಬಂದಿದೆ. ಸೊ ಇಲ್ಲಿ ಟಚ್ ಆಗಿದೆ, ಇಲ್ಲಿ ಟಚ್ ಆಗಿದೆ, ಈ ಥರ ಟಚ್ ಆಗಿದೆ. ಸೊ ಹಿಂದ್ಗಡೆ ಇಲ್ಲಿ ನೋಡಿ. ಓಕೆ, ಇಲ್ಲಿ ಟಚ್ ಆಗಿದೆ, ಇಲ್ಲಿ ಟಚ್ ಆಗಿದೆ, ಇಲ್ಲಿ ಟಚ್ ಆಗಿದೆ, ಇಲ್ಲಿ ಟಚ್ ಆಗಿದೆ. ಸೊ ಅದಕ್ಕೋಸ್ಕರ ಮಾರ್ಕೆಟ್ ಏನು ಮಾಡಿದೆ, ಒಂದು ಸರಿ ಇಲ್ಲಿ ಬಂದಿದೆ, ಬಂದು ಟಚ್ ಮಾಡಿ ಮೇಲ್ಗಡೆ ಹೋಗಿದೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಒಂದು ಸರಿ ಮಾರ್ಕೆಟು ಇಲ್ಲಿವರೆಗೂ ಬಂದು ಇಲ್ಲಿಂದ ಬೈಯಿಂಗ್ ಬಂದಿದೆ. ಓಕೆ, ಈ ಥರ ಇರುತ್ತೆ. ಈಗ ಮತ್ತೇನಾಗುತ್ತೆ, ಈ ಥರ ಕನ್ಸಾಲಿಡೇಷನ್ ಆಗುತ್ತೆ. ಇಲ್ಲಿ ಬಂದು ಇದಕ್ಕೆ ರೆಸ್ಪೆಕ್ಟ್ ಕೊಡುತ್ತೆ, ಮತ್ತೆ ಕೆಳಗಡೆ ಬರುತ್ತೆ, ಮತ್ತೆ ರೆಸ್ಪೆಕ್ಟ್ ಕೊಡುತ್ತೆ, ಮತ್ತೆ ಕೆಳಗಡೆ ಬರುತ್ತೆ, ಮತ್ತೆ ರೆಸ್ಪೆಕ್ಟ್ ಕೊಡುತ್ತೆ, ಮತ್ತೆ ಕೆಳಗಡೆ. ಸೊ ಈ ಥರ ಇಲ್ಲಿ ರೆಸ್ಪೆಕ್ಟ್ ಕೊಟ್ಟಿದೆ. ಓಕೆ, ಯಾಕಂದರೆ ಇಲ್ಲಿ ಸ್ಟ್ರಾಂಗ್ ಇದೆ, ಇಲ್ಲಿ ಹಿಂದ್ಗಡೆ ಡೇಟಾ ಕೂಡ ಸ್ಟ್ರಾಂಗ್ ಇದೆ. ಹಿಸ್ಟ್ರಿ ರಿಪೀಟ್ಸ್ ಇಟ್ ಸೆಲ್ಫ್ ಅಂತ ಹೇಳ್ತಾರೆ. ಸೊ ಈ ಥರ ಈ ಏರಿಯಾ ಸ್ಟ್ರಾಂಗ್ ಇರೋದ್ರಿಂದ ಇದನ್ನು ಮಾರ್ಕೆಟ್ಗೆ ಬ್ರೇಕ್ ಮಾಡಿ ಮೇಲ್ಗಡೆ ಹೋಗೋದಕ್ಕೆ ಆಗಿಲ್ಲ. ಸೊ ಇಲ್ಲಿಂದ ಸೆಲ್ಲರ್ಸ್ ಸ್ಟ್ರಾಂಗ್ ಆಗಿದ್ದಾರೆ, ಸೆಲ್ಲರ್ಸು ಜಾಸ್ತಿ ಸಪ್ಲೈ ಬಂದಿದೆ ಮಾರ್ಕೆಟಲ್ಲಿ. ಸೊ ಅಲ್ಲಿಂದ ನ್ಯೂಸ್ ಕೂಡ ಇಂಪ್ಯಾಕ್ಟ್ ಆಯಿತು, ಮಾರ್ಕೆಟ್ ಬೂಮ್ ಕೆಳಗಡೆ ಬಂತು. ಓಕೆ, ಈ ಥರ ಸಪೋರ್ಟು ಮತ್ತು ರೆಸಿಸ್ಟೆನ್ಸನ್ನು ನೀವು ಡ್ರಾ ಮಾಡ್ಕೊಂಡು ಟ್ರೇಡನ್ನು ಮಾಡ್ಬೋದು. ಓಕೆ, ನಾನಿಲ್ಲಿ ನಿನ್ನೆ ಆಲ್ಮೋಸ್ಟ್ ಈಗ ನಿಮಗೆ ಸಪೋರ್ಟು ಮತ್ತು ರೆಸಿಸ್ಟೆನ್ಸ್ಗಳನ್ನು ಡ್ರಾ ಮಾಡಿದ್ದು ಮುಂಚೆನೇ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಓಕೆ, ಈ ಥರ ಇಲ್ಲಿ ಬಂದಿತ್ತು, ಇಲ್ಲೊಂದು ಲೈನ್ ಇತ್ತು, ಇಲ್ಲಿ ಲೈನ್ ಇತ್ತು, ಇಲ್ಲಿ ಲೈನ್ ಇತ್ತು. ನೀವು ಹಿಂದ್ಗಡೆ ಹೋಗಿಬೇಕಂದ್ರೆ ಸೇಮ್ ಮತ್ತೆ ಈ ಹಿಸ್ಟ್ರಿ ತೊಗೊಂಡು ಹಿಂದ್ಗಡೆ ಹೋಗಿ, ಅಥವಾ ನೀವು 15 ಮಿನಿಟ್ ಟೈಮ್ ಫ್ರೇಮಲ್ಲೋ ಎಲ್ಲೋ ನೀವು ಡ್ರಾ ಮಾಡ್ಕೊಳ್ಳಿ. ಸೊ ನಿಮಗೆ ಹಿಸ್ಟ್ರಿ ಡೇಟಾ ಸಿಗುತ್ತೆ. ಓಕೆ, ಈ ಥರ. ಓಕೆ, ಒಂದು ಸೆಕೆಂಡ್ ಇಲ್ಲಿ ಡ್ರಾ ಮಾಡಿ ತೋರಿಸ್ತೀನಿ, ಯಾವ್ದಾರು ರೆಸ್ಪೆಕ್ಟ್ ಕೊಟ್ಟಿದೆ. ಇಲ್ಲಿ ಹಿಸ್ಟ್ರಿ ಹಿಂದ್ಗಡೆ ಹೋಗಿ ನೀವು ಪ್ರೀವಿಯಸ್ ಡೇಟಾನ ನೀವು ಡ್ರಾ ಮಾಡ್ಕೊಂಡ್ಬಿಟ್ರೆ, ಪ್ರೀವಿಯಸ್ ಡೇಟಾ ನೋಡಿ ನೀವು ಡ್ರಾ ಮಾಡ್ಕೊಂಡ್ರೆ ಸೊ ಅಲ್ಲಿ ರೆಸ್ಪೆಕ್ಟ್ ಕೊಟ್ಟಿರುತ್ತೆ. ಆಲ್ಮೋಸ್ಟ್ ಎಕ್ಸಾಕ್ಟ್ಲಿ ಹಾಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಹಾಗೆ ಆಗುತ್ತೆ ಅಂತ ಹೇಳೋಕ್ಕೆ ಯಾರಿಗೂ ಆಗಲ್ಲ. ಓಕೆ, ಮಾರ್ಕೆಟಲ್ಲಿ ಟ್ರೇಡ್ ಮಾಡೋರಿಗೆ ಇದೇ ಥರ ಆಗುತ್ತೆ ಅಂತ ಹೇಳೋಕ್ಕಲ್ಲ. ಜಸ್ಟ್ ಇಟ್ಸ್ ಅ ಪ್ರೊಬ್ಯಾಬಿಲಿಟಿ, ಈ ಥರ ಆಗಬಹುದು ಅಂತ ಮಾತ್ರ ಹೇಳ್ಬೋದು. ಹಿಂಗೆ ಆಗುತ್ತೆ ಅಂತ ಯಾರಿಗೂ ಹೇಳೋದಕ್ಕೆ ಬರಲ್ಲ. ಓಕೆ, ಈ ಥರ ಇರುತ್ತೆ. ಇಲ್ಲಿ ಟಚ್ ಆಗಿದೆ. ಓಕೆ, ಈ ಥರ ಸಪೋರ್ಟು ಮತ್ತು ರೆಸಿಸ್ಟೆನ್ಸ್ ಇರುತ್ತೆ. ಸೊ ನೀವಾಗ ಹೋಗಿ ನೋಡ್ಬೋದು ಯಾವ ಥರ ರೆಸ್ಪೆಕ್ಟ್ ಕೊಟ್ಟಿದೆ. ಜಸ್ಟ್ ಇಲ್ಲಿ ನೋಡಿ, ಆಲ್ಮೋಸ್ಟು ಮಾರ್ಕೆಟು ಇಲ್ಲೂ ರೆಸ್ಪೆಕ್ಟ್ ಕೊಟ್ಟಿದೆ, ಮೇಲ್ಗಡೆ ಹೋಗಿ ಟಚ್ ಆಗಿ ಕೆಳಗಡೆ ಬಂದಿದೆ. ಸೊ ಇದಕ್ಕೆ ರೆಸ್ಪೆಕ್ಟ್ ಕೊಟ್ಟಿದೆ, ಇಲ್ಲಿಂದ ಟಚ್ ಆಗಿ ಇಲ್ಲಿ ಬಂದಿದೆ. ಸೊ ಇಲ್ಲಿ ರೆಸ್ಪೆಕ್ಟ್ ಕೊಟ್ಟಿದೆ, ಬ್ರೇಕ್ ಆಗಿದೆ. ಸೊ ಕೆಳಗಡೆ ಬಂದಿದೆ. ಓಕೆ, ಈ ಲೈನ್ಗೆ ರೆಸ್ಪೆಕ್ಟ್ ಕೊಟ್ಟಿದೆ, ಈ ಲೈನ್ಗೆ. ಸೊ ಇದು ಜೂನ್ ಅನ್ಕೋಬೋದು. ಇಲ್ಲಿಂದ ಮೇಲ್ಗಡೆ ಬಂದು ಇಲ್ಲಿ ಟಚ್ ಆಗಿದೆ. ಸೊ ಮತ್ತೆ ರೆಸ್ಪೆಕ್ಟ್ ಕೊಟ್ಟಿದೆ, ಮತ್ತೆ ಮೇಲ್ಗಡೆ ಹೋಗಿದೆ, ಮತ್ತೆ ರೆಸ್ಪೆಕ್ಟ್ ಕೊಟ್ಟಿದೆ, ಮೇಲ್ಗಡೆ ಹೋಗಿದೆ. ಸೊ ಈ ಥರ ಮಾರ್ಕೆಟ್ ಕ್ಲೋಸ್ ಆಗಿದೆ. ಈ ರೆಸಿಸ್ಟೆನ್ಸ್ಗೆ ರೆಸ್ಪೆಕ್ಟ್ ಕೊಟ್ಟಿದೆ ಮಾರ್ಕೆಟು. ಅಂದರೆ ಸ್ವಲ್ಪ ಮೇಲ್ಗಡೆ ಬ್ರೇಕಾಗಿ ಹೋಗುತ್ತೆ. ಸೊ ಅಲ್ಲಿ ಟ್ರ್ಯಾಪ್ ಮಾಡುತ್ತೆ, ಅಲ್ಲಿಂದ ಸೆಲ್ಲರ್ಸ್ ಜಾಸ್ತಿ ಆಗ್ತಾರೆ, ಇಲ್ಲಿವರೆಗೂ ಬರುತ್ತೆ. ಈ ಥರ ಇರುತ್ತೆ. ಎಕ್ಸಾಕ್ಟ್ಲಿ ಲೈನ್ ಅಂದರೆ ಲೈನೇ ಅನ್ಕೋಬೇಡಿ. ಸೊ ಒಂದು ಜೂನ್ ಅಂತ ನೀವು ಮಾರ್ಕ್ ಮಾಡ್ಕೊಂಡು ತಲೆಯಲ್ಲಿ ಇಟ್ಕೊಂಡು ಟ್ರೇಡ್ ಮಾಡ್ಬೋದು. ಓಕೆ, ಈ ಥರ ಈಗ ಪ್ಯಾಟರ್ನ್ಗಳನ್ನು ತೊಗೊಂಡು ಟ್ರೇಡ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಜೊತೆಗೆ ನೀವು ಪ್ಯಾಟರ್ನ್ ಕಾಂಬಿನೇಷನ್ ಮಾಡಿದ್ರೆ ಅಂತಂದರೆ ಈಸಿಯಾಗಿ ಟ್ರೇಡನ್ನು ಹುಡುಕ್ಬೋದು. ಇಲ್ಲಿ ನಾನು ಏನು ಮಾಡ್ತೀನಿ, ನಂದು ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ, ನಾನು ಕ್ಲೋಸ್ ಮಾಡ್ಕೊಂಡು ವೆಯ್ಟ್ ಮಾಡ್ತೀನಿ. ಸೊ ಅದಾದಮೇಲೆ ನಾನು ಡೇನ ಕ್ಲೋಸ್ ಮಾಡ್ತೀನಿ. ಇಲ್ಲಿ ಈ ಥರ ಕಪ್ ಆ್ಯಂಡ್ ಹ್ಯಾಂಡಲ್ ಥರ, ಇನ್ವರ್ಟೆಡ್ ಕಪ್ ಆ್ಯಂಡ್ ಹ್ಯಾಂಡಲ್ ಥರ ನೀವು ಟ್ರೇಡನ್ನು ತೊಗೋಬೋದು. ಓಕೆ, ಇಲ್ಲಿ ನೋಡ್ಬೋದು, ಇದು ಕಪ್ಪು, ಇದು ಹ್ಯಾಂಡಲ್ ಬ್ರೇಕ್ ಆಯಿತು, ಕಪ್ಪಿನ ಕೆಳಗಡೆ ಕಪ್ಪು ಮತ್ತು ಹ್ಯಾಂಡಲ್. ಓಕೆ, ಹ್ಯಾಂಡಲ್ ಬ್ರೇಕ್ ಆಯಿತು, ಇಲ್ಲಿ ನೀವು ಎಂಟ್ರಿ ತೊಗೋಬೋದು ದಿಸ್ ಪರ್ಟಿಕ್ಯುಲರ್ ಏರಿಯಿಂದ. ನೆಕ್ಸ್ಟ್ ರೆಸಿಸ್ಟೆನ್ಸ್ವರೆಗೂ, ಅಂದರೆ ಈ ರೆಸಿಸ್ಟೆನ್ಸ್ವರೆಗೂ ನೀವು ಸ್ಟಾಪ್ ಲಾಸನ್ನು ಹಾಕೊಂಡು ನೀವು ಟ್ರೇಡನ್ನು ತೊಗೊಂಡಿದ್ರೆ ಆಲ್ಮೋಸ್ಟ್ ಈಸಿಯಾಗಿ 47 ಪಾಯಿಂಟ್ಸ್. ಇಲ್ಲಿ ಪ್ರೀಮಿಯಮಲ್ಲಿ ನೀವು 20 ಪಾಯಿಂಟ್ಸು 20 ಪಾಯಿಂಟ್ಸ್ ಪ್ರೀಮಿಯಮ್, 47 ಅಂತಲೇ 20 ಪಾಯಿಂಟ್ಸು, ಅಥವಾ ನೆಕ್ಸ್ಟ್ ಎಕ್ಸ್ಪೈರಿ ಲಾಟನ್ನು ತೊಗೊಂಡಿದ್ರೆ ಅಂತಂದರೆ ಆಲ್ಮೋಸ್ಟ್ ನಿಮಗೆ 20 ಪಾಯಿಂಟ್ಸಲ್ಲಿ ಈಸಿಯಾಗಿ. ಎಕ್ಸ್ಪೈರಿ ದಿನ ಏನಾಗುತ್ತೆ ಅಂದರೆ ಇಂಡೆಕ್ಸ್ ಎಷ್ಟು ಮೂವ್ಮೆಂಟ್ ಆಗುತ್ತೆ ಅಷ್ಟೇ ಪ್ರೀಮಿಯಮ್ ಕೂಡ ಮೂವ್ಮೆಂಟ್ ಆಗುತ್ತೆ, ಅದಕ್ಕಿಂತ ಜಾಸ್ತಿ ಕೂಡ ಪ್ರೀಮಿಯಮ್ ಮೂವ್ಮೆಂಟ್ ಆಗುತ್ತೆ, ಅಂದರೆ ಗಾಮಾ ಬ್ಲಾಸ್ಟ್ ಆಗುತ್ತೆ. ಅದಕ್ಕೋಸ್ಕರ ನೀವು ಎಕ್ಸ್ಪೈರಿ ದಿನ ಏನು ಮಾಡಿ ಅಂತಂದರೆ ಸೇಮ್ ಎಕ್ಸ್ಪೈರಿ ಲಾಟನ್ನು ಬಿಗಿನಿಂಗ್ ಸ್ಟೇಜ್ ಇದ್ದಾಗ ಸೇಮ್ ಎಕ್ಸ್ಪೈರಿ ಲಾಟನ್ನು ನೀವು ಯೂಸ್ ಮಾಡ್ಕೋಬೇಡಿ, ನೆಕ್ಸ್ಟ್ ಎಕ್ಸ್ಪೈರಿಗೆ ಹೋಗಿ. ಓಕೆ, ಇಲ್ಲಿ ಆಪ್ಷನ್ ಚೈನಲ್ಲಿ ಈ ಥರ ಕ್ಲಿಕ್ ಮಾಡಿಬಿಟ್ರೆ ಸಾಕು, ನಿಮಗೆ ಆಪ್ಷನ್ ಚೈನಲ್ಲಿ ಸಿಗುತ್ತೆ. ಈ ಥರ 10th ಮಾರ್ಚ್ಗೆ
ಓಕೆ 10th ಮಾರ್ಚ್, ಇವತ್ತು 10th ಮಾರ್ಚ್ ಅಂತ ತಿಳ್ಕೊಳ್ಳಿ. ಉದಾಹರಣೆಗೆ 10th ಮಾರ್ಚಲ್ಲಿ ನಾನು ಟ್ರೇಡ್ ಮಾಡ್ತಾ ಇದ್ದೀನಿ ಅಂತಂದರೆ ಆ ಎಕ್ಸ್ಪೈರಿಗಳು ತುಂಬ ವ್ಯಾಲಿಡಿಟಿ ಇರುತ್ತೆ. ಅಲ್ಲಿ ಸೆಲ್ಲರ್ಸು ಬಯರ್ಸು ಸ್ಕ್ವೇರ್ ಅಪ್ಪು ತುಂಬ ಆ್ಯಡ್ಗಳು ಆ ಥರ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಅಲ್ಲಿ ತುಂಬ ಹೆವಿ ವ್ಯಾಲಿಡಿಟಿ ಇರುತ್ತೆ. ಇಲ್ಲ ಸಪೋಸ್ ನೀವು ನೆಕ್ಸ್ಟ್ ಎಕ್ಸ್ಪೈರಿ ಈ ಥರ ಕ್ಲಿಕ್ ಮಾಡಿಬಿಟ್ರೆ ಅಲ್ಲಿ ಆರಾಮಾಗಿ ಕೂಲಾಗಿರುತ್ತೆ ಆ ಥರ ಪ್ರೀಮಿಯಮ್ಗಳು. ಚೆನ್ನಾಗಿ ಮೊಮೆಂಟ್ ಬರುತ್ತೆ. ನೀವು ಎಷ್ಟು ರಿಸ್ಕ್ ರಿವಾರ್ಡ್ ಹಾಕ್ಕೊಂಡಿರ್ತೀರೋ ಸೊ ಅಷ್ಟು ಮೊಮೆಂಟ್ ಚೆನ್ನಾಗಿ ಬಂದೇ ಬರುತ್ತೆ. ಇಂಡೆಕ್ಸ್ ಸಪೋಸ್ ಈಗ ಅಕಾರ್ಡಿಂಗ್ ಟು ಡೆಲ್ಟಾ 0.5 ಇದೆ ಅಂತ, ಈಗ ಆ್ಯಟ್ ದ ಮನಿ ಡೆಲ್ಟಾ 0.5 ಇದೆ, ಇಲ್ಲಿ ನೋಡ್ಬೋದು ಡೆಲ್ಟಾ. ಓಕೆ, ನಿಮಗೆ ಇಂಡೆಕ್ಸ್ ಸಪೋಸ್ ಏನಾದರೂ 100 ಪಾಯಿಂಟ್ ಮೂಮೆಂಟ್ ಆಯಿತು ಅಂತಂದರೆ ದಿಸ್ ಪರ್ಟಿಕ್ಯುಲರ್ ಪ್ರೀಮಿಯಮ್, ಈಗ ಕಾಲ್ ಪ್ರೀಮಿಯಮ್ಮು ಯಾವುದಿದು 24,850 ಕಾಲ್ ಪ್ರೀಮಿಯಮ್ ಇದೆಯಲ್ಲ, ಸೊ ಇದು 24,850 ಕಾಲ್ ಪ್ರೀಮಿಯಮ್ಮು 56 ರೂಪೀಸ್ ಮೂಮೆಂಟ್ ಆಗುತ್ತೆ. ಸೊ ಇದು ಡೆಲ್ಟಾ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಇದೆಯಲ್ಲ ಡೆಲ್ಟಾ 5650. ಸಪೋಸ್ ನೀವೇನಾದರೂ ಈಗ 24,650ನ ತೊಗೊಂಡಿದ್ದೀರಿ ಅಂತಂದರೆ ಡೆಲ್ಟಾ 0.65 ಇದೆ. ಇದು ಏನು ಮಾಡುತ್ತೆ ಅಂತಂದರೆ 65 ರೂಪೀಸ್, ಅಂದರೆ ನಿಫ್ಟಿ 100 ಪಾಯಿಂಟ್ ಮೇಲ್ಗಡೆ ಹೋಯ್ತು ಅಂದರೆ ಇದು 65 ಪಾಯಿಂಟ್ಸ್ ಅಂದರೆ 65 ರೂಪೀಸು ಮೇಲ್ಗಡೆ ಹೋಗುತ್ತೆ. ಈಗ ಇಲ್ಲಿ ನೀವು ಆ್ಯಟ್ ದ ಮನಿ ಡೆಲ್ಟಾ ತೊಗೊಂಡ್ರೆ ಆ್ಯಟ್ ದ ಮನಿನೇ ಕರೆಂಟ್ ಎಕ್ಸ್ಪೈರಿ, ಅಂದರೆ ಕರೆಂಟ್ ಎಕ್ಸ್ಪೈರಿ ಸೇಮ್ ಡೇ ನೀವು 10th ಮಾರ್ಚ್ಗೆ ಟ್ರೇಡ್ ಮಾಡಿದ್ರೆ ಕರೆಂಟ್ ಎಕ್ಸ್ಪೈರಿ ಡೆಲ್ಟಾ ತೊಗೊಂಡ್ರೆ ಇಲ್ಲಿ 0.5 ಇದೆ. ಇದು ಕೂಡ ಸೇಮ್, ಅಂದರೆ ಸೇಮ್ ಎಕ್ಸ್ಪೈರಿ ದಿನ ನೀವು ಬೆಳಗ್ಗೆ ಹೋಗಿ ಈ ಥರ ಡೆಲ್ಟಾ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಆ್ಯಟ್ ದ ಮನಿ, ಸೊ ಇನ್ ದ ಮನಿ ಡೆಲ್ಟಾ ಆಲ್ಮೋಸ್ಟು 70, 80 ಈ ಥರ ಇರುತ್ತೆ. ಅದಕ್ಕೋಸ್ಕರ ಅಲ್ಲಿ ನೀವು 100 ಪಾಯಿಂಟ್ಸ್ ನಿಫ್ಟಿ ಮೂವ್ಮೆಂಟ್ ಆಯ್ತು ಅಂದರೆ 100 ಪಾಯಿಂಟ್ಸ್ ಪ್ರೀಮಿಯಮ್ ಕೂಡ ಮೂವ್ಮೆಂಟ್ ಆಗುತ್ತೆ. ಅದಕ್ಕೋಸ್ಕರ ಕರೆಂಟ್ ಎಕ್ಸ್ಪೈರಿನ ಅವಾಯ್ಡ್ ಮಾಡಿ, ಎಕ್ಸ್ಪೈರಿ ದಿನ ಮಾತ್ರ ಕರೆಂಟ್ ಎಕ್ಸ್ಪೈರಿನ ಅವಾಯ್ಡ್ ಮಾಡಿ ನೆಕ್ಸ್ಟ್ ಎಕ್ಸ್ಪೈರಿನ ತೊಗೊಂಡ್ರೆ ಈ ಥರ ನೀವು ಈಸಿಯಾಗಿ ಡೆಲ್ಟಾ 0.5 ಹಾಕೊಂಡ್ರೆ ಈಗ ಇಲ್ಲಿ ನಿಫ್ಟಿ 47 ಪಾಯಿಂಟು ಅಂತಂದರೆ 25 ಪಾಯಿಂಟ್ ಸ್ಟಾಪ್ ಲಾಸನ್ನು ಹಾಕೊಂಡಿದ್ರೆ ಆರಾಮಾಗಿ ಈಸಿಯಾಗಿ ನೀವು ಟ್ರೇಡನ್ನು ಮಾಡ್ಬೋದು. ಓಕೆ, ಈ ಥರ ಕಪ್ ಆ್ಯಂಡ್ ಹ್ಯಾಂಡಲ್ ಪ್ಯಾಟರ್ನ್ ಜೊತೆಗೆ ಪ್ರೈಸ್ ಆ್ಯಕ್ಷನ್ ಪ್ಯಾಟರ್ನ್ ಜೊತೆಗೆ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಇತ್ತು ಅಂತಂದರೆ ಟ್ರೇಡ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಇಷ್ಟು ಮಾಡಿದರೆ ಸಾಕು, ನೀವು ಆರಾಮಾಗಿ ಟ್ರೇಡನ್ನು ಮಾಡ್ಬೋದು. ಇದು ಕಪ್ಪು ಮತ್ತು ಹ್ಯಾಂಡಲ್ ಬ್ರೇಕ್ ಆಯಿತು. ಇದು ತುಂಬ ಹಳೆ ಓಲ್ಡ್ ಪ್ಯಾಟರ್ನ್, ಇದು ಆರಾಮಾಗಿ ಟಾರ್ಗೆಟ್ ಬಂದಿದೆ. ಓಕೆ, ಇಲ್ಲಿಂದ ಇಲ್ಲಿವರೆಗೂ ಇದು ಕಪ್ ಹೈಟ್ ಏನಿರುತ್ತಲ್ಲ, ಸೊ ಇದು ಟಾರ್ಗೆಟನ್ನು ಸೆಟ್ ಮಾಡ್ಕೋಬೋದು. ಈ ಕಪ್ ಹೈಟ್ ಇದೆಯಲ್ಲ, ಸೊ ಇಲ್ಲಿಂದ ಇಲ್ಲಿ ಡ್ರಾ ಮಾಡಿಟ್ಕೊಂಡು ಈ ಥರ ನೀವು ಇಲ್ಲಿ ಎಂಟ್ರಿ ತೊಗೊಂಡಿರಿ ಅಂತಂದರೆ 1:2ವರೆಗೂ ನೀವು ಟಾರ್ಗೆಟನ್ನು ರೀಚ್ ಮಾಡ್ಬೋದು, ಅಥವಾ 1:3ವರೆಗೂ ರೀಚ್ ಮಾಡ್ಬೋದು. ಈ ಕಪ್ ಹೈಟ್ ಏನಿದೆಯಲ್ಲ ಈ ಥರ ನಿಮ್ಮ ರಿಸ್ಕ್ ರಿವಾರ್ಡ್ 1:2 ಇತ್ತು ಅಂದರೆ ನೀವು 1:2ಗೆ ಬುಕ್ ಮಾಡಿ, ಇಲ್ಲ 1:3ನ ಮಾಡ್ತೀರ ಅಂತಂದರೆ 1:3ಗೆ ಬುಕ್ ಮಾಡಿ, 1:4 ಅಂದರೆ 1:4 ಆಲ್ಮೋಸ್ಟ್ ನೋಡ್ಬೋದು. ಇಲ್ಲಿ 1:4-5ವರೆಗೂ ಟಾರ್ಗೆಟನ್ನು ಕೊಟ್ಟಿದೆ ದಿಸ್ ಪರ್ಟಿಕ್ಯುಲರ್ ಪ್ಯಾಟರ್ನ್. ಓಕೆ, 1:4ವರೆಗೂ ಬಂದಿದೆ. ಆಲ್ಮೋಸ್ಟು 200 ಪಾಯಿಂಟ್ಸ್ ಫಾಲ್ ಆಗಿದೆ. ಜಸ್ಟು 47 ಪಾಯಿಂಟ್ಸ್ ನಿಮ್ಗೆ ಸ್ಟಾಪ್ ಲಾಸ್ ಇತ್ತು. ಓಕೆ, ಈ ಥರ ರೆಸಿಸ್ಟೆನ್ಸನ್ನು ನಾವು ಮೇಲ್ಗಡೆ ರೆಸಿಸ್ಟೆನ್ಸ್ ಜೊತೆಗೇ ಈ ಪ್ಯಾಟರ್ನ್ ಕಾಂಬಿನೇಷನ್ ಮಾಡಿದರೆ ಸೆಟಪ್ಗಳು ಬರುತ್ತೆ. ಸೆಟಪ್ಪನ್ನು ತೊಗೊಂಡು ನಾವು ಟ್ರೇಡನ್ನು ಮಾಡ್ಬೋದು. ಓಕೆ, ಈ ಥರ ಇರುತ್ತೆ ಪ್ರೈಸ್ ಆ್ಯಕ್ಷನು. ಇಲ್ಲಿ ನೀವು ಸಪೋಸ್ ಏನಾದರೂ ಮಾರ್ಕೆಟ್ ಈ ಥರ ರೆಸ್ಪೆಕ್ಟ್ ಕೊಡದೆ ನಿಮಗೆ ಈ ಥರ ಬಂದಿತ್ತು ಅಂತಂದರೆ ಎಮ್ ಪ್ಯಾಟರ್ನ್ ಕೂಡ ನೀವು ಟ್ರೇಡನ್ನು ಮಾಡ್ಬೋದು. ಓಕೆ, ಇದು ಹಳೆ ಓಲ್ಡ್ ಪ್ಯಾಟರ್ನು, ಎಮ್ ಪ್ಯಾಟರ್ನ್ ಕೂಡ ನೀವು ಟ್ರೇಡನ್ನು ಮಾಡ್ಬೋದು. ಈ ಥರ ಇದು ಮಾರ್ಕೆಟ್ ಇಲ್ಲಿಂದ ಹಿಂಗೆ ಬಂದಿದೆ, ಸೊ ಇಲ್ಲಿ ಬಂದಿದೆ, ಈ ರೆಸಿಸ್ಟೆನ್ಸ್ವರೆಗೂ ಬಂದಿತ್ತು ಅಂತಂದರೆ ಇಲ್ಲಿಂದ ನೀವು ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ, ಸೊ ಮೇಲ್ಗಡೆ ಟಾಪಿಗೆ ಸ್ಟಾಪ್ ಲಾಸನ್ನು ಹಾಕಿದರೆ, ಸೊ ಈ ಥರ ಬಂದಿತ್ತು ಅಂತಂದರೆ ಸಪೋಸ್ ಬರುತ್ತೆ ನೆಕ್ಸ್ಟ್ ಮತ್ತೆ ಅಪರ್ಚುನಿಟಿ ಬರುತ್ತೆ. ಈ ಥರ ಎಮ್ಮು ಬರುತ್ತೆ, ಡಬ್ಲ್ಯೂ ಬರುತ್ತೆ, ಸೊ ಕಪ್ ಆ್ಯಂಡ್ ಹ್ಯಾಂಡಲ್ ಬರುತ್ತೆ, ಹೆಡ್ ಆ್ಯಂಡ್ ಶೋಲ್ಡರ್ ಬರುತ್ತೆ. ಈ ಥರ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನು ಎಲ್ಲ ಪ್ಯಾಟರ್ನ್ಗಳು ರಿಪೀಟ್ ಹಿಸ್ಟ್ರಿ ರಿಪೀಟ್ಸ್ ಇಟ್ ಸೆಲ್ಫ್ ಅಂತ ಎಲ್ಲ ಪ್ಯಾಟರ್ನ್ಗಳು ರಿಪೀಟ್ ಆಗ್ತಾನೆ ಇರುತ್ತೆ. ಅದನ್ನು ನೀವು ಜಸ್ಟ್ ಹುಡುಕಾಡಬೇಕಷ್ಟೇ. ಮಾರ್ಕೆಟ್ ಓಪನ್ ಆದ ತಕ್ಷಣ ಫಸ್ಟ್ ಕ್ಯಾಂಡಲಲ್ಲಿ ಬೈ ಸೆಲ್ ಮಾಡೋದಕ್ಕಿಂತ ಪ್ಯಾಟರ್ನು ಸ್ಟ್ರಾಟಜಿಗೋಸ್ಕರ ವೇಟ್ ಮಾಡಿದರೆ ಪ್ಯಾಟರ್ನ್ ಬಂದೇ ಬರುತ್ತೆ. ಹಿಸ್ಟ್ರಿ ರಿಪೀಟ್ಸ್ ಇಟ್ ಸೆಲ್ಫ್ ಅಂತ ಹೇಳ್ತಾರೆ. ಸೊ ಪ್ರೀವಿಯಸ್ ಡೇಟಾ ಮೇಲೇ ಮಾರ್ಕೆಟ್ ವರ್ಕ್ ಆಗುತ್ತೆ. ಸೊ ಕೆಲವೊಂದು ಸಾರಿ ಮಾತ್ರ ಇದರ ನ್ಯೂಸು ಅದೇನೋ ಇರುತ್ತೆ, ಬಟ್ ಆಮೇಲೆ ಮಾರ್ಕೆಟು ಪ್ರೈಸ್ ಆ್ಯಕ್ಷನ್ಗೆ ತುಂಬ ರೆಸ್ಪೆಕ್ಟ್ ಕೊಡುತ್ತೆ. ಆವಾಗ ಸಪೋರ್ಟು ರೆಸಿಸ್ಟೆನ್ಸು ನೀವು ಈ ಥರ ಪ್ರೈಸ್ ಆ್ಯಕ್ಷನ್ ನಮಗೆ ಗೊತ್ತಿಲ್ಲ, ಪ್ರೈಸ್ ಆ್ಯಕ್ಷನ್ ಬರಲ್ಲ ಅಂದರೆ ಸಪೋರ್ಟು ರೆಸಿಸ್ಟೆನ್ಸನ್ನು ನೀವು ಡ್ರಾ ಮಾಡ್ಕೊಂಡು ಸೊ ಈ ಸಪೋರ್ಟಲ್ಲಿ ನೀವು ಸೆಲ್ಲನ್ನು ಮಾಡ್ಬೋದು. ಓಕೆ, ಈಗ ಜಸ್ಟು ನಾನು ಹೇಳ್ತಾ ಇರೋದು ಎಜುಕೇಷನ್ ಪರ್ಪಸು. ನಾನು ಬೈ ಮಾಡಿದ್ದೀನಿ, ಬೈ ಮಾಡಂತ ಹೇಳಿದ್ದೀನಿ, ಸೆಲ್ ಮಾಡಂತ ಹೇಳಿದ್ದೀನಿ. ಸೆಲ್ ಮಾಡೋಕೋಗ್ಬಿಡಿ, ಬೈ ಮಾಡೋಕೋಗ್ಬಿಡಿ. ಜಸ್ಟ್ ಪೇಪರ್ ಟ್ರೇಡಿಂಗನ್ನು ಮಾಡಿ, ಪೇಪರ್ ಟ್ರೇಡಿಂಗನ್ನು ಮಾಡಿ ಕಲಿತು ಅದಾದಮೇಲೆ ನೀವು ಪೂರ್ತಿ ಪ್ರಿಪೇರ್ ಆದ್ರಿ ಅಂತಂದರೆ ಆಮೇಲೆ ಬೈ ಸೆಲ್ಲನ್ನು ಮಾಡ್ಬೋದು. ಓಕೆ, ಈ ಥರ ಇಲ್ಲಿ ಸಪೋರ್ಟ್ಗೆ ಈ ರೆಸಿಸ್ಟೆನ್ಸ್ಗೆ ನಾನು ಸೆಲ್ ಮಾಡ್ತೀನಿ, ಈ ನೆಕ್ಸ್ಟ್ ಸಪೋರ್ಟ್ವರೆಗೂ ನಾನು ಟಾರ್ಗೆಟನ್ನು ಬುಕ್ ಮಾಡ್ತೀನಿ ಅಂತ ಈ ಥರನೂ ಮಾಡ್ಬೋದು. ಓಕೆ, ಇಲ್ಲಿ ಬಂದು ಈ ರೆಸಿಸ್ಟೆನ್ಸ್ಗೆ ನಾನು ಬೈ ಮಾಡ್ತೀನಿ, ಇಲ್ಲಿ ಬಂದು ಈ ಸಪೋರ್ಟ್ ಇದೆಯಲ್ಲ, ಸೊ ಇಲ್ಲಿ ಬೈ ಮಾಡ್ತೀನಿ. ಇಷ್ಟು ನನಗೆ ಸ್ಟಾಪ್ ಲಾಸ್ ಇದೆ. ಮ್ಯಾಕ್ಸಿಮಮ್ ನಾನು ಒಂದು 40 ಪಾಯಿಂಟ್ಸು ಟಾಪ್ ಲಾಸನ್ನು ಕೊಡ್ತೀನಿ. ಸೊ ಇಲ್ಲಿವರೆಗೂ ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತಂದರೆ ಇಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ, ನೀವು ಸ್ಟಾಪ್ ಲಾಸನ್ನು ಕೊಡ್ಬೋದು. ಓಕೆ, ಇಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ, ಸ್ಟಾಪ್ ಲಾಸನ್ನು ಕೊಡ್ಬೋದು. ಸ್ಟಾಪ್ ಲಾಸನ್ನು ಕೊಟ್ಟು ಮತ್ತೆ ನೆಕ್ಸ್ಟ್ ಇಲ್ಲಿ ಏನು ಮಾಡ್ತೀರಾ, ಇಲ್ಲಿ ಬಂದು ಸಪೋರ್ಟ್ಗೆ ನೀವು ಬೈ ಮಾಡ್ತೀರಾ. ಓಕೆ, ಇಲ್ಲಿ ಬೈ ಮಾಡ್ತೀರಾ, ದಿಸ್ ಪರ್ಟಿಕ್ಯುಲರ್ ಸಪೋರ್ಟ್ಗೆ ಟಾರ್ಗೆಟ್ ಕೊಡುತ್ತೆ. ಈ ಕ್ಯಾಂಡಲ್ ಕೆಳಗಡೆ ನೀವು ಸ್ಟಾಪ್ ಲಾಸನ್ನು ಹಾಕೊತೀರಾ. ಇಲ್ಲಿ ಈ ಕ್ಯಾಂಡಲ್ಗೆ ನೀವು ಇಲ್ಲಿ ಸಪೋರ್ಟ್ಗೆ ಬೈ ಮಾಡ್ತೀರಾ, ಇಲ್ಲಿವರೆಗೂ ಟಾರ್ಗೆಟ್ ಕೊಡುತ್ತೆ. ಸಪೋಸ್ ನೀವು 1:2 ಕೂಡ ಟಾರ್ಗೆಟ್ ಮಾಡ್ಬೋದು. ಓಕೆ, 1:3, 1:4 ಕೂಡ ಟಾರ್ಗೆಟ್ನ ರೀಚ್ ಮಾಡ್ಬೋದು. ಈ ಥರ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸು ಪ್ರೈಸ್ ಆ್ಯಕ್ಷನ್ ಸೆಟಪ್ಗಳು ಕಾಂಬಿನೇಷನು ತೊಗೊಂಡು ನೀವು ಟ್ರೇಡನ್ನು ಮಾಡಿದರೆ ಆರಾಮಾಗಿ ಈಸಿಯಾಗಿ ಸೆಟಪ್ಗಳು ಸಿಗುತ್ತೆ. ಸೊ 9:15ಗೆ ಮಾರ್ಕೆಟ್ ಓಪನ್ ಆದ ತಕ್ಷಣ ಬೈಸೆಲ್ ಮಾಡೋಕ್ಕೆ ಹೋಗಬೇಡಿ, ಪ್ಲೀಸ್ ಅವಾಯ್ಡ್ ಮಾಡಿ. ಪ್ರಾಪರ್ ಟ್ರೇಡಿಂಗನ್ನು ಮಾಡಿ.
ಸಪೋಸ್ ಏನಾದರೂ ನಿಮಗೆ ಡೌಟ್ಸು ಏನೋ ಮತ್ತು ಇದರಲ್ಲಿ ಏನೋ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸನ್ನು ಡ್ರಾ ಮಾಡೋದು ಯಾವ ಥರ ಹೇಳ್ಕೊಟ್ಟಿದ್ದೀನಿ ಪೂರ್ತಿ ಕ್ಲಿಯರಾಗಿ. ಒಂದು ಸರಿ ಅರ್ಥ ಆಗಿಲ್ಲ ಮತ್ತೊಂದು ಸರಿ ವಿಡಿಯೋನ ನೋಡಿ. ಸೊ ನಿಮಗೆ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸನ್ನು ಡ್ರಾ ಮಾಡ್ಕೋಬೋದು, ಈಸಿಯಾಗಿ ಡ್ರಾ ಮಾಡಿಕೊಂಡು ಸೊ ಟ್ರೇಡನ್ನು ಮಾಡಿ ಅಂತ ಹೇಳ್ತಾ 45 ಮಿನಿಟ್ಸ್ ಅನ್ನಿಸ್ತಿದೆ. ಸೊ ಇಷ್ಟು ನೀವು ಟೈಮನ್ನು ಕೊಟ್ಟಿದ್ದೀರಾ. ಸೊ ಟೈಮನ್ನು ಕೊಟ್ಟು ನೀವು ಇಲ್ಲಿವರೆಗೂ ನೋಡಿದ್ದೀರಾ ವಿಡಿಯೋನ ಅಂತಂದರೆ ಯು ವಿಲ್ ಬಿಕಮ್ ಅ ಸಕ್ಸಸ್ಫುಲ್ ಟ್ರೇಡರ್, ಐ ಹೋಪ್. ಯಾಕಂದರೆ ಇಷ್ಟು ಪೇಷನ್ಸು ಯಾರಿಗೂ ಇರೋಲ್ಲ. ಆಲ್ಮೋಸ್ಟು ನಾನು ಇದನ್ನು ಮಾಡಿದ್ದೀನಿ. ಓಕೆ, ಒಬ್ಬರು ಯಾರಾದರೂ ಏನೋ ಹೇಳ್ತಿದ್ದಾರೆ, ನಮಗೆ ರಿಲೇಟೆಡ್ ಏನೋ ಒಂದು ಫ್ರೀಯಾಗಿ ಹೇಳ್ತಾ ಇದ್ದಾರೆ ಅಂತಂದರೆ ಅದನ್ನು ನಾವು ಯುಟಿಲೈಸ್ ಮಾಡ್ಕೋಬೇಕು. ದುಡ್ಡು ಕೊಟ್ಟು ಕಲ್ತ್ರೆ ಮಾತ್ರ ಅದು ಕಲ್ತಂಗಲ್ಲ. ಸೊ ಫ್ರೀ ಆಗಿರೋದ್ರಲ್ಲೂ ತುಂಬ ನಾಲೆಜ್ ಇರುತ್ತೆ. ಸೊ ನಾನು ಆರಾಮಾಗಿ ನಿಮಗೆ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸನ್ನು ಯಾವ ಥರ ಡ್ರಾ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಇದರಲ್ಲೂ ಕೂಡ ನೀವು ಡೌಟ್ ಇತ್ತು ಅಂತಂದರೆ ಸೊ ಕಮೆಂಟಲ್ಲಿ ನೀವು ಮೆನ್ಷನ್ ಮಾಡ್ಬೋದು. ಇಲ್ಲ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಇದೆ ಕೆಳಗಡೆ, ನೀವು ಕ್ಲಿಕ್ ಮಾಡಿ ಆರಾಮಾಗಿ ಇನ್ಸ್ಟಾಗ್ರಾಮಿಂದ ನೀವು ಡೈರೆಕ್ಟ್ DM ಮಾಡಿ. ಸೊ ಯಾವ ಥರ ನಿಮಗೆ ಏನು ಕನ್ಫ್ಯೂಷನ್ ಇದೆ ಅಂತ. ಸೊ ಐ ಹೋಪ್ ನನ್ನ ಟೈಮ್ ಇತ್ತು ಅಂತಲೇ ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ. ಥ್ಯಾಂಕ್ ಯು.